ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದ ಅಧಿದೇವತೆ ಶ್ರೀ ವನದುರ್ಗಿ ನಂದಿಕೇಶ್ವರ ಚಿಕ್ಕು ಹಾಗೂ ಪರಿವಾರ ದೇವಗಳನ್ನು ಮೊದಲಾಗಿ ಶಿರಬಾಗಿ ವಂದಿಸ್ಕೊಳ್ತಾ, ಮತ್ತು ಮೇಲೆ ನಿಂತಹ ಕಲಾವಿದರಿಗೆ ದೊಡ್ಡ ದೇವರು ದೊಡ್ಡ ದೈವ ಯಾವುದು ಕೇಳಿದರೆ ಎದುರ್ಕೋದಂಥ ನೀವು ಪ್ರೇಕ್ಷಕರು ನಮಗೆ ದೊಡ್ಡ ದೈವ, ದೊಡ್ಡ ಆಶೀರ್ವಾದ ಯಾವುದು ಕೇಳಿದರೆ ಅದೇ ನಿಮ್ಮ ಚಪ್ಪಾಳೆ ಸಿಳ್ಳೆ ಕೇಕೆ. ಆದ್ದರಿಂದ ಕಾರ್ಯಕ್ರಮದ ಮಧ್ಯೆ ಯಾರು ಕೂಡ ಸೈಲೆಂಟಾಗಿ ಕೂತ್ಕೊಳ್ಳೋದು ಬೇಡ. ಆವಾಗ ಮನೆದಾರು ನೆನಪು ಮಾಡಿ ಯಾರು ಒಂದು ಸರಿ ಕೂ ಹಾಕಿ ಎಂತ ಮಕ್ಕಳಿಗೆ ಅಷ್ಟೇ ಹೇಳ್ರೆ ಸಾಕು. ಲೈವ್ ಆಫ್ ಮಾಡಿರಿ. ಸರಿ ಇರಲಿ. ಅವ್ರು ಹೇಳಿದರು ಕುಂದಾಪುರ ಕನ್ನಡ. ನಾನೇನು ಕುಂದಾಪುರ ಕನ್ನಡವನ್ನು ಬೆಳೆಸೋದಲ್ಲ, ಕುಂದಾಪುರ ಕನ್ನಡ ನನ್ನನ್ನು ಬೆಳೆಸೋದು. ಮತ್ತು ಕುಂದಾಪುರ ಕನ್ನಡ ಹಾಸ್ಯ ಆಗ್ತಿಲ್ಲ, ಕುಂದಾಪುರ ಕನ್ನಡದಲ್ಲಿಯೂ ಕೂಡ ಹಾಸ್ಯ ಮಾಡಬಹುದು ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ ಅಷ್ಟೇ ಬಿಟ್ಟರೆ. ಯಾಕಂದರೆ ಮಂದಿರದ ಹೂಲೇಸು ಗಂಧದ ಮರಲೇಸು ಸಂಧಿಸಿದ ಮಂದಿಯೊಳಗೆ ಕುಂದಗನ್ನಡವೇ ಲೇಸಂದ ಸರ್ವಜ್ಞ ಅಂತ ಹೇಳ್ದಂಗೆ ಎಲ್ಲಿ ಹೋದರೂ ಆ ಕನ್ನಡವೇ ಲೇಸು. ನಂಗೆ ಒಬ್ಬನಿಗೆ ಇಷ್ಟು ಬೆಳಕು ಬೇಕೇ, ಒಂದು ಎರಡೇ ಬೆಳಕು ಸಾಕಿನ ಕಡಿಗೆ ಅಂತಲ್ಲ, ಸೂಡಿ ನುಡ್ದಂಗೆ ಅದು ಸೊಡ್ಡೆಲ್ಲ ಬೇಗ್ರಿ. ಮತ್ತು ಇವರು ಆದರ್ಶರು ಮತ್ತು ಉದಯಣ್ಣ ಅವರೆಲ್ಲ ಹೇಳಿದರು, ಮನವಣ್ಣ ಇಂತಿಂಥ ಕಾರ್ಯಕ್ರಮ ಇದೆ, ಪ್ರಚಾರ ಮಾಡಬೇಕು. ಅದು ನಾಳೆ ಅಂತೂ ದೊಡ್ಡ ಸಂಗೀತ ಸಂಜೆ ಕಾರ್ಯಕ್ರಮ ಇತ್ತು, ಪ್ರಚಾರ ಮಾಡೋಕ್ಕೆ ಒಂದು ವಿಡಿಯೋ ಆಡಿಯೋ ಮಾಡಬೇಕಂದ್ರೆ ಏನು ಬೇಡ, ನಾನು ಪ್ರಚಾರ ಮಾಡ್ತೆ ಅಂಥೇಳಿ ನಾವು ಮಾಡೋದು ಒಂದೇ ಒಂದು ಉಪಾಯ. ಮುಂದೂ ಕೂಡ ಅದನ್ನು ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವುದೇ ಜಿಗಿನ ಕಣಗೆ ಹಬ್ಬದ ಮುಂದೂ ಕೂಡ ನೀವು ಅದನ್ನು ಆ ಪ್ರಚಾರದ ಮೆಥಡನ್ನು ಉಪಯೋಗಿಸ್ಕೊಳ್ಳಿ. ಮತ್ತೇನಿಲ್ಲ, ನಾ ಇಷ್ಟೇ ಹೇಳೋದು ಆದರ್ಶ ಸರ್, ನಾಳೆ ಗುರುಕಿರಣರ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದಿಲ್ಲ ಸೇರತ್ತು ಕಾಣಿ, ನೀವು ಆಮೇಲೆ ದುಡ್ಡು ನನಗೆ ಕೊಡಬೇಕು, ಮತ್ತೊಂದು ಜನ ಯಾರನ್ನು ಹೇಳ್ತೀವಿ ಅವ್ರಿಗೆ ಕೊಡ್ಬೇಕು ಪ್ರಚಾರ ಮಾಡೋದು. ಇಷ್ಟೇ ಹೇಳೋದು. ನಿನ್ನೆ ರಾತ್ರಿ ಉಂಡು ಮನ್ಕೊಂಬತ್ತೇನೋ ನಮ್ಮ ಹೆಂಡತಿ ಹತ್ರ ನಾನು ಹೇಳೋದು, ನಾಡ್ದು ಹೊಂಬಾಡಿ ಮಂಡಾಡಿ ಹಂಗೆ ಗುರುಕಿರಣ್ ಬತ್ತ ಯಾರಿಗೂ ಹೇಳಬೇಡ ಅಂದು. ಆಗ ಇಡೀ ಊರು ತುಂಬ ಹೇಳಿ ಬಂದಾಳ, ಇಡೀ ಊರು ತುಂಬ. ಅವಳು ಮನೆ ಇಲ್ಲೇ ಜಪ್ತಿ. ಆಗಳಿಗೊಂದ್ಸರಿ ಫಸ್ಟ್ ಜಪ್ತಿ ಕಾರ್ಯಕ್ರಮ ಬಂದದ್ದು ನಾನು, ಚೌತಿ ಕಾರ್ಯಕ್ರಮಕ್ಕೆ. ಏನೋ ಇವತ್ತು ಪ್ರಣೂತರು ಚಂದ ಅನೌನ್ಸ್ ಮಾಡಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಅಳಿಯ ಮುನುಹಂದಾಡಿಯವರು ಬಂದು ನನಗೆ ಹೊಸಿ ಆಚಿಕೆ ಅದು. ನಮ್ಮೂರಿನ ಅಳಿಯ ಅಂದ್ರೆ ಆ ಊರಂಗೆ ಎಷ್ಟು ಹೆಣ್ಗಳು ಮದುವೆ ನಾನು, ಯಾರು ವಿಜಿಲ್ ಹಾಕದ್ದು ಯಾರು ಮಕ್ಕಳ ಒಂದೇ ಅದು. ನಿಂಗೆ ಮದುವೆ ಇಲ್ಲ ಹೊರಲ್ಬೇಡ, ಇನ್ನೊಂದು 20 ವರ್ಷ ಇತ್ತು ಮಗ, ಆಮೇಲೆ ಬತ್ತಲ್ಲ ನೀನು ಈ ಬದಿ ಅಲ್ಲೇ ಮನೆ ಬದಿ ಹಂಗೆ. ಅದಕ್ಕಾಗಿ ಆ ನಾಳೆಯ ಸಂಗೀತ ಕಾರ್ಯಕ್ರಮ ಕೂಡ ಈ ಭಾಗದಲ್ಲಿ ಗುರುಕಿರಣ್ ಅವರ ಕಾರ್ಯಕ್ರಮ ಬಹಳ ಅಪರೂಪದಲ್ಲಿ ಅಪರೂಪ, ಮತ್ತು ನಮ್ಮ ಕರಾವಳಿ ಭಾಗದ ಒಬ್ಬ ಯಶಸ್ವಿ ಸಂಗೀತ ನಿರ್ದೇಶಕ. ಆದ್ದರಿಂದ ಅದು ಈಗಾಗಲೇ ಬಾಯಿ ಮಾತಿದೆ ಎಲ್ಲರ ಮನಸ್ಸಲ್ಲಿ, ಎಲ್ಲರ ಬಾಯಲ್ಲೂ ಕೂಡ. ನಾಳೆ ಗುರುಕಿರಣ ಬಪ್ಪುದೊಂದು ಕೂಡ ಇಲ್ಲಿಯ ಲ್ಯಾಂಡ್ ಮಾರ್ಕು ಹೌದು. ಮತ್ತು ಬಹಳಷ್ಟು ಜನರು ಕೂಡ ಆ ಕಾರ್ಯಕ್ರಮವನ್ನು ಕೂಡ ಕಾಯ್ತಾ ಇದ್ದಾರೆ. ಹೊಂಬಾಡಿ ಮೊಂಡಾಡಿಯಲ್ಲಿ ನಮ್ಮ ಹತ್ರ ಕೇಳ, ಸರ್ ಗುರುಕಿರಣ ಬಪ್ಪದು ಯಾವ ದಿವಸ, ನೀವು ಬಂದ ದಿವಸ ಮರುದಿವಸ, ನೀವು ಬಂದ ದಿವಸ ಮರುದಿವಸ ಅಂಥೇಳಿ. ಆದ್ದರಿಂದ ನಾಳೆಯೂ ಕೂಡ ಶ್ರೀಯುತ ಗುರುಕಿರಣ್ ಅವರ ಕಾರ್ಯಕ್ರಮಕ್ಕೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಆದರ್ಶ ಸರ್ ಹೇಳಿದರು, ನಿಮ್ಮದೊಂದು ಫೋಟೋ ಕೊಡಿ ಮನವಣ್ಣ, ನಾ ಬ್ಯಾನರಿಗೆ ಹಾಕ್ತೆ ಅಂದರೆ. ಬೇಡ, ಪಟವನ್ನು ಹಾಕಬೇಡಿ ಸರ್ ಅಂದೆ. ಯಕ್ಷಿಮಠ್ ಸರು ಕೇಂದ್ರ, ಉದಯ್ ಸರು ಕೇಂದ್ರ, ಸರ್ ಬೇಡ, ಬರೀ ದೇವಸ್ಥಾನದೇ ಹಾಕಿಬಿಡಿ, ಯಾಕಂದರೆ ಅದರಲ್ಲೇ ಭಕ್ತಿ ಭಾವ ಇದ್ದರೆ ಸಾಕಾಗತ್ತಂತೇಳಿ. ಆದರೆ ಯಾಕೆ ನಾ ಬ್ಯಾನರಿಗೆ ಫೋಟೋ ಬೇಡ ಅಂತ ಕೇಳಿದೆ ಕೇಂದ್ರೆ, ಈ ಕಾರ್ಯಕ್ರಮ ಎಲ್ಲ ಮುಗೀತಲ್ಲ, 2-3 ದಿವಸಗೆಲ್ಲ ಹಿರಿದು ಹೊತ್ತಲ್ಲ, ನಿಮ್ಮದೆಲ್ಲ ನೀವು ಇಲ್ಲಿದ್ದೆಲ್ಲ ಕಳ್ಸ್ಕೊಂಡು ಹೋತ್ರಿ, ಕ್ಯಾಮರಾ ಅವರು ಇವು ಈ ಸರ್ಲು ಕಂಬ ಹೆಬ್ಬಲ್ ಮುಂಡಿಗೆಲ್ಲ ತಗೊಂಡು ಹೋತ್ರಿ, ಬ್ಯಾನರ್ ತಗೊಂಡು ಹೋತ್ರಿ, ಕೊಯ್ದು ಬದಿಗೆ ಹಾಕ್ತಾರೆ. ಮಳೆಗಾಲಕ್ಕೆ ಈ ನಾಯಿ ಮರಿ ಹಾಕದಲ್ಲ, ಅದನ್ನು ಅಂಗಾತಿನ ಹಾಕೋದು, ಆ ನಾಯಿಗೆ ಇಡ ಅನ್ನ ಕಲಸಿ ನಮ್ಮ ಸೊಡ್ಡ ಮೇಲೆ ಹಾಕೋದು, ಆ ನಾಯಿ ಏನೋ ದಡ್ಡ ನಾಲ್ಗೆ ಅನ್ನಕ್ಕೋದು. ಅಯ್ಯೋ ಕೆಲವು ಸರಿ ನಾವೇ ಕಂಡಿತ್ತು ರಮೇಶ್ ಶೆಟ್ರೆ, ಇದನ್ನು ನಾವು ಕಂಡಿತ್ತು, ನಮ್ಮ ಸ್ವಂತ ಅನುಭವ. ಭರತ್ ಶೆಟ್ರೆ ಅದನ್ನು ಬೇಗ ತೆಗೀನಿ, ನಾನು ಅಲ್ಲಿಂದ ಹುಣಸ್ಮಕ್ಕಿ, ಅದು ಬ್ಯಾನರ್ ಹಾಕಿರಿ ಅಣ್ಣ, ಒಂದು ಸ್ವಲ್ಪ ಅಲ್ಲ, ಎಲ್ಲಿಂದ ಎಡಾಡಿ ಮುತ್ಯಾಡಿಯಿಂದ ಶುರುವಾಯಿತು ಬ್ಯಾನರ್, ಈ ಬದಿಯಿಂದ ಕೋಟೇಶ್ವರದಿಂದ ಶುರುವಾಯ್ತಕ್ಕಂತಲ್ಲ, ಆ ಸೋಡ ಗೀಸೋಡ ಎಲ್ಲ ಸಿಕ್ಕಾಪಟ್ಟೆ ಸಾವಿರಾರು ಬ್ಯಾನರ್. ಅಂದರೆ ಈ ಕಾರ್ಯಕ್ರಮದ ಪ್ರಚಾರ, ಈ ಕಾರ್ಯಕ್ರಮದ ಅಬ್ಬರ ಸಾಧಾರಣ ರಸ್ತೆ ಮೇಲೆ ಹೋಗುವವರಿಗೆ ಗೊತ್ತಾಗ್ತದೆ. ಕರಾವಳಿಯಲ್ಲಿ ಒಂದು ದೊಡ್ಡ ಲ್ಯಾಂಡ್ ಮಾರ್ಕು ಕೂಡ ನಮ್ಮ ಹೊಂಬಾಡಿ ಮಂಡಾಡಿಯ ವನದುರ್ಗ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಅಂತೇಳಿ. ನಾನೇ ಒಂದು ಮನೆಗೆ ನಮ್ಮ ಶಾಲೆ ಅಡ್ವರ್ಟೈಸ್ಮೆಂಟಿಗೆ ಸರ್
ಅಷ್ಟೊತ್ತಿಗೆ ಮನೆಗೆ ಹೋಯ್ದೆ. ರಮೇಶ್ ಸರ್, ಇದು ನಿಮಗೂ ಗೊತ್ತಿದೆ, ನಿಮ್ಮ ಶಾಲೆ ಇದ್ದಾವೆ, ನಮ್ಮ ಶಾಲೆ ಒಂದು ಕ್ಯಾಂಪೇನ್ ಬರಸೆಟ್. ಅಷ್ಟೊತ್ತಿಗೆ ನಮ್ಮದೊಂದು ನಗೆ ಹಬ್ಬದ ಕಾರ್ಯಕ್ರಮ, ನಾವು ಊರಿಗೆ ಬಂದದಷ್ಟೇ. ನಾನು ಆಗಲಿಕ್ಕೆ ಪ್ರಿನ್ಸಿಪಾಲ್ ಎಲ್ಲಿ ಕೇಳ್ರೆ ಇಲ್ಲಿ ಕೊಕ್ಕರ್ಣೆಯಲ್ಲಿ ಒಂದು ಮನೆಗೆ ಹಿಂಗೆ ನಮ್ಮ ಲೈವ್ ಆಫ್ ಮಾಡಿರಿ ಅಲ್ಲದೆ, ನಮ್ಮ ಶಾಲೆಗೆ ಹಿಂಗೆ ಇಂಥ ಫೆಸಿಲಿಟಿ ಎಲ್ಲ ಇತ್ತು, ನೀವು ಮಕ್ಕಳನ್ನು ಸೇರಿಸಿ ಅಂತ ಹೇಳೋಕೆ ಬಂದೆ. ಯಜಮಾನ್ರು ಅಡ್ಡಿಲ್ಲ ಅಂದರೆ, ಅಲ್ಲ ನಮ್ಮ ಹೆಂಡತಿ ಅಲ್ಲಿದ್ದಾಳೆ ಕಾಣಿ ಮಾರ್ರೆ, ಅವ್ರ ಹತ್ರ ಹೇಳಿ ಅಂದರೆ, ಮಾಯಿ ಅಲ್ಲಿದ್ರು ಹೇಳಿ ಅಂದರೆ, ಎಲ್ಲರ ಹತ್ರ ಹೇಳುವತ್ತಿನ ಆ ಹೆಂಗ್ಸ್ ಆ ಕೆಳಗಲ್ಲಿ ಹೊರಗೆ ಕೂತ್ಕೊಂಡು ಸಂಡಿಗೆ ಒಣಸ್ತಾ ಇತ್ತು. ಆ ಬದ್ನಿಕಾಯಿದು ಅಕ್ಕಿದೋ ಯಾವುದೋ ಸಂಡಿಗೆ ಅದನ್ನು ಒಣಸ್ಕೊಂತ ಆ ಸಂಡಿಗಿನ ಚೀಂಟ್ತಾ ಅಡ್ಡಿಲ್ಲ ಅದು ಕಾಂಬ ಮಾಡ್ರೆ ಪುರ್ಸೋತಾರೆ ಕಾಂಬ ಅಂದೇಳಿ ಹಿಂದಿನ ಕಾಲಂಗೆ ಹಿಂದಿಂದೇ ಬಂದು ಮೆಟ್ಕಂತ ಹೊರ್ಚ್ಕಂತದಂದು ನಾನು ಸೊಡ್ಡೆ. ಅದಕ್ಕೋಸ್ಕರ ಈ ಬ್ಯಾನರಿಗೆಲ್ಲ ಫೋಟೋ ಹಾಕುವಾಗ ಭಾಳ ಹೆದರ್ಕಂಬ. ಎಲ್ಲಿ ಕಡೆಗೆ ಮತ್ತೆಂತಲ್ಲ, ಈ ಸೌದಿಗೆ ಮಳೆಗಾಲದಂಗೆಲ್ಲ ಸೌದಿ ಬಳಿ ನೆನೆದಿದ್ದಂಗೆ ಅದ್ರ ಮೇಲೆ ಮಾಡಿಸೋರದ್ರ ಅದ್ರ ಮೇಲೆ, ಅದಕ್ಕಾಗಿ ಇದು ಇಲ್ಲೇ ಇರಲಿ, ಮುಂದುವರೆದೇ ಇದು ಜಿಗಿನ. ಅದಕ್ಕಾಗಿ ಅಲ್ಲ, ಇದು ನಾವು ಬೈಂದೂರಿಗೆ ಒಂದ್ಸರಿ ಹೇಳಿದೆ, ಯಾಕಂದರೆ ಬೈಂದೂರಿಗೆ ಅದ್ದಲ್ಲ, ಬೇರೆ ಬದಿಗೆ ಅದು ಸೆಲ್ವಿಕ್ ಆದ್ದು ಅಥವಾ ಆಪ್ರೇಟಿಂಗ್ ಮಿಸ್ಟೇಕ್ ಆದ್ದು ಗೊತ್ತಲ್ಲ, ಬಂದು ಬೋಳ್ ಕೆತ್ತಿಬಿಟ್ಟೈತೆ. ನಂದು 2 ಬದಿ ಕಡೆಗೆ ಯಾರು ಬಂದಲ್ಲಿ ಕಾಣಿಬೇಕಾರೆ 2 ಬದಿ ಹಣಿ ಹುಬ್ಬಿಲ್ಲ. ಕೆಲವರು ಸೆಲ್ಫಿ ತಗೊಂಬತ್ತೀನಿ ಹೇಳೋದು, ಮುನ್ನೊಣ್ಣೆ ನಿಮ್ಮ ಹುಬ್ಬಿಯಲ್ಲಿ ಕೆತ್ತಿ ಹೊದ್ಕೊಂಡ್ರಿ, ಈ ಡ್ರೋನ್ ಬಂದ್ರ ಮೇಲೆ ಆದ್ದದ್ದು. ಈ ಡ್ರೋನ್ ಎಲ್ಲ ಬೇರೆ ಬದಿಗೆ. ಕೆಲವು ಸರಿ ಈ ಸೆಲ್ಫಿ ತಗೊಳ್ಳುವಾಗಲೂ ಕೂಡ ಒಂದು ಭಾಳ ಅವಂತರ ಇತ್ತು, ಸಮಯದ ಮಿತಿ ಇತ್ತಿವ್ರೆ ನಮಗೆ, ಇಂತಿಷ್ಟೇ ಹೊತ್ತಿಗೆ ಮುಗಿಸಕ್ಕಂಥೇಳಿ ಒಂದು 20 ನಿಮಿಷವೇನೋ. ಈ ಸೆಲ್ಫಿ ತಗೊಳ್ಳೋದಂದ್ರೂ ಕೂಡ ಒಂದು ಮೊದಲೆಲ್ಲ ನಾವು ಭಾಳ ಸೆಲ್ಫಿಗೆ ಅಂದ್ರೂ ಕೂಡಲೇ ಹೋಯ್ ಒಂಥರ ಇದ್ರ ಕಾಣ ಮಾಡೋ, ಮುಂದೆ ಹಿಂಗೆ ಅಡಿ ನಿಂತ್ಕೊಂಡು ಕೆಮಿ ಎಲ್ಲ ಹರಿದು ಹೊತ್ತಿತ್ತು ಮೊದಲು. ಮುನ್ನೋಣ ಬನ್ನಿ ಒಂದು ಸೆಲ್ಫಿ ಅಂದ್ರೆ ಸೈ, ಅಯ್ಯೋ ನಮ್ಮನ್ನು ಕರೆದ್ರಲ್ಲ ಅಂದ್ರೆ ಈಗೀಗ ನಾನು ಸೆಲ್ಫಿಗೆ ಹೋಗಿ ನಿಂತ್ಕೊಂಡೆ ಕಡಿಮೆ. ಯಾಕಂದರೆ ಎಲ್ಲೋ ಒಂದು ಪುಣ್ಯಾತ್ಮರೊಟ್ಟಿಗೆ ಹೋಗಿ ಸೆಲ್ಫಿಗೆ ನಿಂತದ್ದು ನಾನು. ಒಂದು ದಿವಸ ಪಟ ಬೆಳಗತ್ತ ಕಾಂತಿ ನಾನು, ಸಾಧಾರಣ ಬಣ್ಣ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ತಲೆಯನ್ನು ಅಡ್ಡ ಬಾಚುತ್ತಾರೆ. ಇವರು ಬೆಳಿಗ್ಗೆ ಹಾಲು ತರಲು ಹೋದವರು ಕಾಣೆಯಾಗಿದ್ದಾರೆ. ದಯವಿಟ್ಟು ಇವರನ್ನು ಹುಡುಕಿಕೊಟ್ಟು ಇಂಥ ಸ್ಟೇಷನಿಗೆ ಕಳಿಸಿ ಅಂತ ಕೊಟ್ಟಿರು. ಆ ಪುಣ್ಯಾತ್ಮರು ಆ ಗಣಸಿನೊಟ್ಟಿಗಿದ್ದ ಫಟ ಕಟ್ ಮಾಡಿ ನಂದು ಬಿಟ್ಟು ಅವ್ರದ್ದು ಕಳಿಸ್ಕೋಬೇಡ್ದ, ನಂದು ಅವ್ರದ್ದು ಇಬ್ಬರದೇ ಕಳಿಸೋದಾ? ಬಿಸಾಡಿ ಹೊದ್ಯಾರ ನಾನಾ ಆ ಗಣಸ. ಹಾಂ, ಕಡೆಗೆ ಎಲ್ಲರೂ ಹೇಳಿದ್ರು ಈ ಗಣಸು ಓಡಿ ಹೋಯ್ತಂಬ್ರಿ, ಈ ಗಣಸು ಓಡಿ ಹೋಯ್ತಂಬ್ರಿ ಅಂದರೆ. ಇದಾರೂ ತೊಂದರೆ ಇಲ್ಲ, ಕೆಲವು ಬದಿಗೆ ಹೋಯ್ತಾ ನಿಮಗೆ ಫಟ ತೆಗೋತಿನ. ಇದರಲ್ಲಿ 2 ಸತ್ಯವನ್ನು ನಾವು ಕಂಡುಕೊಂಡದ್ದು. ಒಂದು, ಫಟ ತೆಗೆಯುವಾಗ ಹೆಣ್ಣು ಮಕ್ಕಳು ಹೇಗಿರ್ತಾರೆ, ಫಟ ತೆಗೆಯುವಾಗ ಗಂಡು ಮಕ್ಕಳು ಹೇಗಿರ್ತಾರೆ ಅನ್ನೋದು ಒಂದು ಸಾರ್ವತ್ರಿಕ ಸತ್ಯವನ್ನು ನಾನು ಕಂಡುಕೊಂಡದ್ದು. ಏನು ಡಿಫ್ರೆನ್ಸ್ ಇಲ್ಲ. ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಈ ಭೂಮಿ ಹೆಣ್ಣು, ನಮ್ಮ ತಾಯಿ ಹೆಣ್ಣು, ಈ ಯಾವುದು ಈ ಆಕಾಶ ಹೆಣ್ಣು, ನಾವು ಉಸಿರಾಡುವಂಥ ಗಾಳಿ, ಕುಡಿಯುವಂಥ ನೀರು ಪ್ರತಿಯೊಂದು ಕೂಡ ಹೆಣ್ಣಂಥೇಳಿ ನಾವು ಗೌರವಿಸುವಂಥದ್ದು. ಆದ್ದರಿಂದ ಹೆಣ್ಣು ಯಾವತ್ತೂ ಕೂಡ ಭೂಮಿ ಯಾವ ರೀತಿ ಕ್ಷಮೆಯಾದರಿತ್ರಿಯಾಗಿ ಹಸಿರನ್ನು ಹೊಂದ ಸುಂದರವಾಗಿರುತ್ತೋ ಅದೇ ರೀತಿ ಹೆಣ್ಣು ಯಾವತ್ತೂ ಕೂಡ ಸುಂದರವಾಗಿರಲಿಕ್ಕೆ ಬಯಸ್ತಾಳೆ. ಅದಕ್ಕಾಗಿ ಫೋಟೋ ತೆಗು, ಕೆಲವರು ಸೆಲ್ಫಿ ತೆಗು ಬಂದು ನಿಂತ್ಕೊಂಡು ಕಾಣಲಿ ಬೇಕಾದ್ರೆ. ಸೆಲ್ಫಿ ಅಂದೇಳಿ ಬೇಡ, ಮನಿಗೆ ಕಾಣಲಿ. ಫೋಟೋ ತೆಗೀನಿ ಅಂದ್ರೆ ಸೈ, ಹುಡುಗಿಯರು 1-2 ಕೂದಲು ಹಿಂಗೆ ಮಾಡಿ ಎಳ್ಕೊಂಡು ಎಲ್ಲ ಆ ನಗು ಅಷ್ಟೂ ಚೆಂದ. ಅವರಿಗೇನು, ನಾನೂ ಚೆಂದ ಕಾಣಬೇಕು, ನನ್ನನ್ನು ನೋಡುವಾಗ ಇತರರಿಗೂ ಅದು ಚೆಂದ ಕಾಣಬೇಕು ಅನ್ನೋದೊಂದು ಕಲ್ಪನೆ ಹುಡುಗಿಯರಿಗೆ ಇರುತ್ತೆ. ಅದು ಸೌಂದರ್ಯ, ಅತಿ ಸೌಂದರ್ಯ ಪ್ರಜ್ಞೆ ಅಲ್ಲ, ತನ್ನ ಬಗೆಗಿರುವಂಥ ಕಾಳಜಿ, ತನ್ನ ಸೌಂದರ್ಯಕ್ಕೆ ಇರುವಂಥ ಕಾಳಜಿ. ಬಂದು ನಿಂತ್ಕೊಂಡ್ರೆ ಸರಿ ಹಿಂಗೆ ಮಾಡೋದು. ಅದೊಂದು ಕೂದಲಿತ್ತು, ಆ ಕೂದಲಿಗೆ ಹೆಸರು ಹಾಕಿದ್ದೆ ನಾನು, ಅದಕ್ಕೆ ಆ್ಯಕ್ಚುಲಿ ಕೂದಲು ಅಂತೇಳಿ ಹೆಸರು. ಅದನ್ನ ಹಿಂಗೆ ಹೇಳುವುದು ಕೆಮಿಗಂಡಿ ಸಿಕ್ಸು. ಬಸ್ಸಂಗೆ ಟಿಕೆಟ್ ಮಾಡೋತೀನಿ, ಎಲ್ಲಿಗೆ ಮಗ? ಆ್ಯಕ್ಚುಲಿ ಸರ್ ಕಂಡಕ್ಟ್ರಿ ಎಲ್ಲಿ? ಉಡುಪಿಗೆ ಹಾಕಿ ಮಂಡಿ ಕೂದಲು 50 ಸರಿ ಶಿಕ್ಷೆ ಬೆಚ್ಚು. ಸೆಲ್ಫಿಗೂ ಹಾಗೆ ನಮಗಾರು ಆ ಎದುರು ಸೆಲ್ಫಿ ಕಣ್ಣಿ ಲೈಟ್ ಬಿದ್ದು ಕಡಿಗೆಲ್ಲ ಕೌಂಚ್ ಬಿದ್ದು ಹಾರದ್ದು ಇತ್ತು, ನಾವು ಕಣ್ಣು ತೋರೋದಿಲ್ಲ ಅಂತಂದ್ರೆ 2 ಫಟ ತಗೊಳ್ಳೋ ಹತ್ರ. ಇದು ಹುಡುಗರು ಕಂಡಿರ್ಯಾ? ಅವ್ರಿಗೆ ಪಟ ನಮ್ದು ಯಾರು ಕಾಂತರು ಬೆಚ್ಚಿತ್ರಮ್ದು ಏನಿಲ್ಲ ಸರ್. ನಿತ್ಕಣಿ ಅಂದ್ರೆ ಸೈ, ಸಾಧಾರಣ ಒಂದು 40 ವರ್ಷ ಆದಮೇಲೆ ಒಂಚೂರು ಹೊಟ್ಟೆ ಮುಂದೆ ಬಂದಿರೋದು. ಅದನ್ನು ಯಾರಿಗೆ ತೋರ್ಸ್ಕೊಂಬ ಗಣಸ್ರಿಗೆ ಖುಷಿ ಇರೋದಿಲ್ಲ. ಗಣಸ್ರಿಗೆ ಏನು ಬೇಕಾದ್ರೆ ತೋರ್ಸ್ಕೊಂತಾರೆ, ಹೊಟ್ಟೆ ಮುಂದೆ ಬಂದದ್ದು ತೋರ್ಸ್ಕೊಂತಲ್ಲ. ಸೆಲ್ಫಿ ಅಂದ್ರೆ ಸೈ ಅಲ್ಲ ಮರೆ, ಪಟದಂಗೆ ಹೇಸಿಗೆ ತೋರುತ್ತಲ್ಲ ಅಂದರೂ ಅವ್ರಿಗೆ ಅಂತಲ್ಲ. ಈಗ ಈ ಸೊತ್ತು ಬೊಂಗಡಿ ನಮ್ಮನೆ ಕಣ್ಣೆಲ್ಲ ಅಡಿ ಹಾಕೊಂಡು ಇನ್ನೆಲ್ಲರೂ ಮೊಬೈಲ್ ಚಾರ್ಜ್ ಬತ್ತಿ ಅಂದ್ರೆ ಅವ್ರು ಸತ್ತೇ ಹತ್ರಲ್ಲ. ಹಾಂ, ಕ್ಯಾಮರದ ಎದ್ರೆ ಜೀವ ಬಿಟ್ಟು ವ್ಯಾಪಾರ. ಈ ICU ಹಂಗೆಲ್ಲ ಲಾಸ್ಟ್ ಸ್ಟೇಜ್ ಹಂಗೆಲ್ಲ ಆಕ್ಸಿಜನ್ ಪೈಪ್ ತೆಗೆದ್ರೆ ಕೂಡ ಉಸಿರ ಆಯ್ತಾ, ಸೆಲ್ಫಿ ಆಯ್ತಾ? 45 ವರ್ಷದವರೆಲ್ಲ 80 ವರ್ಷದರಂಗೆ ಕಾಂತ್ರಿ ಮರೆ. ನಿಮ್ಮ ಹೊಟ್ಟೆ ಬಂದರೆ ಏನು ತೊಂದರೆ ಇಲ್ಲ. ಹೊಟ್ಟೆ ಬರೋ ಮುಂಚೆ ಆಲೋಚನೆ ಮಾಡಿ, ನಾನು ತಿಂಬುದೆಷ್ಟು ಉಂಬುದೆಷ್ಟು, ಬೆಳಿಗ್ಗೆ ಎಷ್ಟು ಕೆಲಸ ಮಾಡಿದೆ ಅಂದೇಳಿ. ಅದಕ್ಕೋಸ್ಕರ ಉಂಬುದು ಅಂದ್ರೆ ನಾವೀಗ ಮತ್ತೆ ಮನೆಗೆ ಮಾಡೋದೆಲ್ಲ ಉಂಬುದಲ್ಲ, ಹೊರಗೆ ಏನಿತ್ತು ಅದನ್ನು ಆರ್ಡರ್ ಮಾಡಿಸಿ ಉಣ್ಣುವಂಥದ್ದು. ಯಾಕಂದರೆ ಮೊದಲೊಂದು ಕಾಲದಂಗೆ ಏನಿತ್ತು ಕೇಂದ್ರೆ ನಾವು ಮನೆಯಂಗೆ ಮಾಡಿ ಮನೆಯಂಗೆ ತಿಮ್ಮಂಥದ್ದು. ಈಗ ಮನೆಯಂಗೆ ಮಾಡೋದಿಲ್ಲ. ಮಂಡಿ ಮೇಲೆ ಹಾಕ್ಬೇಡಿ ಮರೆ, ಒಂದ್ಸರಿ ಹಾಕಿರಿ ಮಂಡಿ ಮೇಲೆ ಹಾಕಿರಿ, ದೇವ್ರ ಎಣೆ ಹೋದೆ.
ಅದೇನು ಕೇಂದ್ರೆ ಮೊದಲೆಲ್ಲ ನಾವೇ ಮನೆಯಂಗೆ ಅಡುಗೆ ಮಾಡಿ ಉಂಬುದಿದ್ದಿತ್ತು, ಅಡುಗೆ ಮಾಡಿ ತಿಂಬುದಿದ್ದಿತ್ತು. ಈಗ ಹಾಗಲ್ಲ, ಆರ್ಡರ್ ಮಾಡೋದು, ತಪ್ಪದು, ತಿನ್ನೋದು. ಆದ್ದರಿಂದ ಇನ್ನು ಮುಂದೆ ಮನೆ ಕಟ್ಟುವತ್ತಿನ ನೆನಪಿಟ್ಕಣಿ, ಯಾರ ಮನೆಯಂಗೂ ಅಡುಗೆ ಮನೆ ಅನ್ನೋದು ಇರುವುದಿಲ್ಲ. ನೆನಪಿಟ್ಕಣಿ, ಮುಂದೆ ಮನೆ ಕಟ್ಟುವತ್ತಿನ ಅಡುಗೆ ಮನೆ ಎನ್ನುವ ಸಿಸ್ಟಮ್ ಇರುವುದಿಲ್ಲ. ಹಾಗೆ ಮುಂದೆ ಹೋದಂಗೆ ಮನೆಯಂಗೆ ಯಾರೂ ಮಲಗುವುದಿಲ್ಲ. ಮಲಗಕ್ಕೆ ನಮ್ಗೆ ಪುರ್ಸೋತಿಲ್ಲ. ವರ್ಕ್ ಫ್ರಮ್ ಹೋಮ್ ಅಂಬುದು, ಅಲ್ಲಿ ತಿರುವುದು, ಹೊಗಲಿಗೆ ತಿರುಗಕ್ಕೆ ಹೋಗೋದು, ರಾತ್ರಿ ಕಂಪ್ಯೂಟರ್ ಎದುರು ಕೂಕಂಬುದು, ಬೆಡ್ರೂಮಿನ ಅವಶ್ಯಕತೆ ಇಲ್ಲ. ಮುಂದೆ ಯಾರಾದರೂ ಬಂದರೆ, ಗೆಸ್ಟ್ ಬಂದರೆ ಮನೆ ಹಂಗೆ ಕೂರಿಸ್ಕೊಂಡು ಮಾತಾಡುವಂಥ ವ್ಯವಧಾನ ನಮಗಿಲ್ಲ. ಈಗಲೇ ಮಕ್ಕಳು ಶುರು ಮಾಡಿದವು, ಯಾರು ಬಂದು ಬಾಗಿಲು ತಟ್ಟರೆ ಹಿಂಗೆ ಒಡ್ಡು ಕಣ್ಣು ಮಾಡ್ಕೊಂಡು ಈ ಮಾಟಿಗೆ ನೀರು ಹಾಕ್ರಿ, ಹೆಗ್ಗುಳ ಹಾವೆಲ್ಲ ಹರ್ಬತ್ತಲ್ಲ, ಯಾರ ಅಪ್ಪ ಇದ್ರ, ಯಾರಪ್ಪ ಎಂಬುದು ನಿನ್ನ ಮನೆ ಬಂದು ಮನ್ಕಂತ್ರ ನಿನ್ನಪ್ಪಯ್ಯ ಅವ ಇಲ್ಲ, ಎಲ್ಲಿಗೆ ಹೋಯ್ರ ಗೊತ್ತಿಲ್ಲ. ಮೊನ್ನೆ ಒಂದು ಎಲ್ಲಿವರೆಗೆ ಈ ಮಕ್ಕಳಿಗೆ ಪ್ಯಾಷನ್ ಕೇಂದ್ರೆ, ಮೊನ್ನೆ ಒಂದು ಹೆಣ್ಣಿನ ಹತ್ರ ಮನೆಗೆ ಹೋಯ್ಕೆ ಅಂತ ಅಮ್ಮ ಎಲ್ಲೋ ಹೊರ್ಕಂಡ, ಅವಳಿಗೆ ಕುಂದಾಪುರ ಕನ್ನಡದಾಗ ಮಾತಾಡೋಕೆ ನಾಚಿಕೆ ಅಂತದ್ದು ಗೊತ್ತಿಲ್ಲ, ಅಲ್ಲಿ ಕನ್ನಡವೇ ನಾ ಮಾತಾಡೋಕೆ ನಾಚಿಕೆ ಅಂತದ್ದು ಗೊತ್ತಿಲ್ಲ. ನನ್ನ ಅಮ್ಮ ಫೈರ್ ಡ್ಯಾನ್ಸಿಗೆ ಹೋಯ್ದಾಳೆ ಅಂದಳು. ಓ ಎಲ್ಲೋ ಡ್ಯಾನ್ಸ್ ಕ್ಲಾಸಿಗೆ ಸೇರಿದಾಳಕ ಅಂತ ನಾನು ಎಣಿಸಿದೆ. ಯಾಕಂದರೆ ಅರವಳಿ ಅವ್ರದ್ದು ತಂಡ ಇದೆ. ಅದೇ ರೀತಿ ಅವ್ರ ಅಮ್ಮಂದು ಒಂದು ಡ್ಯಾನ್ಸ್ ಕ್ಲಾಸ್ ಇತ್ತು, ಬೆಂಕಿ ತಾಲಿ ಮಂದಿ ಎಣಿಸಿದ್ವಿ. ಕಡಿ ಕಂಕರ್ ಅದ್ರ ಸೊಡ್ಡಿ ಕಲ್ಲು ಹಾಕೋಕೆ ಫೈರ್ ಡ್ಯಾನ್ಸ್ ಅದ್ರ ಗ್ಯಾಂಡಕ್ಕೆ ಹೋದಮ್ಮ ರಬ್ಬಿ ಇದೆ ಅಂತ ಕೊಳಕಾಟಿಗೆ ಇದೆಲ್ಲ ಹೇಸಿಗೆ ಅಲ್ಲದೆ ಯಜಮಾನ್ರ. ಹಾಂ ಅದಕ್ಕೂ ಎಲ್ಲ ಹೇಳೋದಾ? ಹಾಂ ಅದಕ್ಕೆ ಹಂಗೆ ಹೇಳೋದಾ? ಕೆಲವು ಮಕ್ಕಳು ಹೇಳೋದು, ಎಲ್ಲಿ ಹೋಗಿದ್ದೆ ಇಷ್ಟೋ ತನಕ? ಮಾರ್ಕೆಟಿಗೆ ಹೋಗಿದ್ದೆ, ನಾನು ಶಾಪಿಂಗಿಗೆ ಹೋಗಿದ್ದೆ. ಎಲ್ಲಿ ಶಾಪಿಂಗ್? ಮಣ್ಣು ₹1 ಶ್ಯಾಂಪು, ಅದು ಶ್ಯಾಂಪು, ಅದಕ್ಕೆ ಮಾರ್ಕೆಟಾ? ಅದೆಲ್ಲ ಮಾರ್ಕೆಟಿಂಗ್ ಅಲ್ಲ. ಪೇಪರ್ ಬತ್ತ ಎಲ್ಲ ಗೆಂಡುವ ಇತ್ತ? ಹಾಂ ಅಲ್ಲ, ಅದು ಯಾರೋ ಹೇಳೋದನ್ನ ಹೇಳೋದು ಬಿಟ್ಟರೆ ಅದು ಗೆಂಡಕ್ಕೆ ಸರಿಯಾದ ಸಂವಾದಿಯಾದ ಶಬ್ದವೇ ಅಲ್ಲ. ಮತ್ತು ನಮ್ಮ ಸಂಸ್ಕಾರದ, ನಮ್ಮ ಮಣ್ಣಿನ ಗುಣದಲ್ಲಿ ಯಾವುದ್ಯಾವುದು ಹುಟ್ಟಿದೋ ಅದಕ್ಕೆ ಸಂವಾದಿಯಾದ ಶಬ್ದ ಬೇರೆ ಭಾಷೆಯಲ್ಲಿ ಇಲ್ಲವೇ ಇಲ್ಲ. ಅದೇ ಶಬ್ದದಲ್ಲಿ ನಾವು ಕರಿಬೇಕು ಬಿಟ್ಟರೆ ಬೇರೆ ಶಬ್ದ ಅರ್ಥ ಕೊಡ್ಬೋದು, ಅಥವಾ ಡಿಕ್ಷನರಿಯಲ್ಲಿ ಒಂದು ಶಬ್ದ ಬಿಟ್ಟರೆ ಅದಕ್ಕೆ ಸರಿಯಾದ ಶಬ್ದ ಇಲ್ಲ. ಹೆಚ್ಚಿನ ಶಬ್ದಗಳನ್ನು ಅದನ್ನು, ಆ ಶಬ್ದದ ಬಗ್ಗೆ ಇವತ್ತೇನು ನಮ್ಮದು ಗ್ರಾಮರ್ ಕ್ಲಾಸ್ ಅಲ್ಲ, ಭಾಷೆ ಬಗ್ಗೆ ಕಾರ್ಯಕ್ರಮವೂ ಅಲ್ಲ. ಅದಕ್ಕಾಗಿ ಹೇಳೋದು ಈ ಭಾಷೆ ಬದಲಾಗೋದು ಇವೆಲ್ಲ. ಯಾಕಂದರೆ ತೊಂದರೆ ನಿಮಗಿಲ್ಲ, ಅಲ್ಲ ಡ್ಯಾನ್ಸಿನರ್ ಇದ್ರಲ್ಲ. ಮೊನ್ನೆ ಒಂದು ಕಾರ್ಯಕ್ರಮ ಹಾಗೆ ತೊಂದರೆ ಇಲ್ಲ ನಮಗೆ ಸಿಕ್ಕದ್ದು 12 ಗಂಟೆಗೆ. ಎಷ್ಟು ಕಾರ್ಯಕ್ರಮ ಮುಗಿಯುವಾಗ ನಮಗೆ ಯಾರು ಜನ ಕೇಂದ್ರೆ, ಫಸ್ಟ್ ನಮ್ಮ ಕಾರ್ಯಕ್ರಮ ಶುರುವಾಯ್ಕಿದ್ರೆ 6 ಗಂಟೆಗೆ ಬಂದು ಕೂತಾರೆ, ಹಾಲು ಕೊಟ್ಟಿಗೆ ಬಂದು ಎದುರು ಬೆಂಚಿಗೆ ಅವರೇ ಕೂತದ ಹಾಲು ಕ್ಯಾನ್ ಹಿಡ್ಕೊಂಡು. ಎಲ್ಲಿಗೆ ಹೋಯ್ರಿ ಗಂಟೆ? ಎಲ್ಲಿಗೋ ಇಲ್ಲ, ಹಾಲು ಕ್ಯಾನ್ ಹಾಲು ಕೊಡು ಬಂದು ಡೈರಿ ಬಾಗಿಲು ತೆಗಿಲ್ಲ ಅಂದ್ರೆ ಅಲ್ಲಿ ಬಂದು ಕೂತೀರಿ. ಇವತ್ತೇನು ಹಂಗೆ ಆಗೋದಿಲ್ಲ. ಡೈರಿ ಬಾಗಿಲು ತೆಗೆದ್ರೊಳಗೆ, ಡೈರಿ ಬಾಗಿಲು ಹಾಕೋದ್ರೊಳಗೆ ನಾವು ಹೋಗ್ತೇವೆ. ಯಾವ ಕಾರ್ಯಕ್ರಮ ಕೂಡ ತಡ ಆಯಿತು ಅಂತಿರೋದಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಾಗ ಸಭಾ ಕಾರ್ಯಕ್ರಮ ಅಷ್ಟು ಅಂದದಲ್ಲೇ ಆಗಬೇಕಾಗ್ತದೆ. ಯಾಕಂದರೆ ನಾವು ಇವತ್ತು ಬಂದು ಒಂದು 10 ನಿಮಿಷ ಮಾತಾಡಿ ಏನೋ ಗಳಗಳಂದು ಹೋಗ್ಬೋದು. ಆದರೆ ಇಂಥ ದೊಡ್ಡ ದೇವಸ್ಥಾನ ಈ ರೀತಿ ಇಷ್ಟು ಸುಂದರವಾಗಿ ಭಕ್ತಿಪೂರ್ವಕವಾಗಿ ನಿರ್ಮಾಣ ಆಗಬೇಕಾದ್ರೆ ಅದ್ರ ಹಿಂದೆ ಎಷ್ಟೋ ದಿವಸದ ಶ್ರಮ ಇರುತ್ತೋ, ಎಷ್ಟೋ ಜನರ ಶ್ರಮ ಇರುತ್ತೋ, ಎಷ್ಟೋ ಜನರ ಕಾಣಿಕೆ ಕೂಡ ಅಲ್ಲಿ ಸಲ್ಲಿರುತ್ತೆ. ಅದಕ್ಕಾಗಿ ಅದನ್ನು ಗೌರವದಲ್ಲಿ ನಾವು ಸಾರ್ವಜನಿಕರಿಗೆ ಹೇಳುವುದಕ್ಕಾಗಿ ಒಂದು ಶಿಸ್ತಿನ ಕಾರ್ಯಕ್ರಮ ಅದನ್ನು ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ತಡ ಆಯ್ತು ಅಂಥೇಳಿ ನಾವು ಎಲ್ಲಿಯೂ ಕೂಡ ಅದನ್ನು ಹೇಳೋದಿಲ್ಲ, ಆ ತಡ ಆಗಿರೋದಿಲ್ಲ. ಅಷ್ಟು ದೊಡ್ಡ ಕಾರ್ಯಕ್ರಮ ಅದಕ್ಕೆ ಬೇಕೇ ಬೇಕು ಅಂತ ಹೇಳ್ತಾ, ಈ ಗೆಂಡದ ಕಾರ್ಯಕ್ರಮ ಅಂದಾಗ ನಾವು ನೆನಪಾಗೋದಿವ್ರೆ ಅಲ್ಲೇ ಅದು ಬಿಟ್ಬಿಡಿ ಮರ್ರೆ, ಅದನ್ನು ಹೇಳ್ತಾ ಮಾಡಿ ಅದನ್ನ ಕಡೆಗೆ ನಾಳೆಗೆ ಯಾರು ಅದನ್ನೇ ತೆಗೆದತ್ತೆ ಇಲ್ಲಿ ಸಣ್ಣಕ್ಕೆ ಕಟ್ಟು ಮಾಡಿ ಇವ ನೋಡಿ ಏನೋ ಮಾತಾಡಿದ್ದಾನೆ, ಈ ಪಾಪಿ ಸಿಗುವ ತನಕ ಶೇರ್ ಮಾಡಿ, ಪಾಪಿ ಹೊಂಬಾಡಿ ಮೊಂಡಾಡಿಗೆಲ್ಲ ಹಂದಾಡಿ ಮನ್ಕೊಂಡಿರ್ತ ಕಡೆ. ಈಗ ಅದೊಂದು ಪುಕ್ ನಮಗೆ, ಎಂಥ ಮಾತಾಡ್ರು ನಾಳೆ ಫೇಸ್ಬುಕ್ಕಂಗೆ ಬತ್ತು, ಇಲ್ಲ ವಾಟ್ಸಪ್ಪಂಗೆ ಕಮೆಂಟ್ ಹಾಕ್ತರು ಅಂದೇಳಿ. ಕೆಲವರಂತೂ ಅವ್ರಿಗೆ ಕೆಲಸವೇ ಅದೇ, ಬೇರೆ ಕೆಲಸವೇ ಇಲ್ಲ, ಕೆಳಗೆ ವಾಟ್ಸಪ್ಪಂಗೆ ಒಂದು ಕಮೆಂಟ್ ಹಾಕಿ ಬಿಡೋದು. ನಾವಿಲ್ಲಿ ಇಲ್ಲ ಹೊಂಬಾಡಿ ಮಂಡಾಡಿದು ಮಾತಾಡ್ತೇವೆ ತಂದು ಮಾಡಿ, ಅಲ್ಲಿ ಕೆಳಗೆ ಕಮೆಂಟ್, ನಾಳೆ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದಂತೆ ಅದ್ರ ಬಗ್ಗೆ ಮಾತಾಡೋ ನಮಗೆ ಗೊತ್ತಿತ್ತದ, ನಾವೇನು ಸೈಂಟಿಸ್ಟಾ? ಹಾಂ ಅಲ್ಲ, ವೆದರ್ ಪ್ರೆಡಿಕ್ಟ್ ಮಾಡೋರ ನಾವು. ಬಟ್ ಕಮೆಂಟ್ ಕೆಳಗೆ ಕಮೆಂಟ್ ಬಂದಿರೋದು. ನಾನು ಯಾವುದೋ ಒಂದು ವೀಡಿಯೋ ಮಾಡೋದು ಮಾರ್ರೆ, ನಾನು ತಪ್ಪಿ ಒಂದು ಸರಿ ಮಾಡಿ ಅದ್ರ ಬಗ್ಗೆ ಕಮೆಂಟ್ ಬಂದು, ಅಣ್ಣ ಭಗವಂತ ಏ ದೇವ್ರೇ ಅಂದಾಡಿಯರೇ ನೀವು ಹಂಗೆ ನಿಮ್ಗೆ ಗೊತ್ತಿಲ್ಲ. ಮತ್ತು ಕೆಲವರಂತೂ ಅದು 7ನೇ ಜನ್ಮ, ಇನ್ನು ನನಗೆ ಅವ್ರು ಬೈದು ಕಂಡ್ರೆ 7ನೇ ಜನ್ಮ ಮರ್ಯಾದೆ ಇಲ್ಲ. ಹಾಂ ನನಗೆ ಮರ್ಯಾದೆ ಇಲ್ಲ. ಆದರೆ ಅದನ್ನ ಈಗ ಯಾರು ಹೋದಲ್ಲಿ ಹೇಳೋದಿಲ್ಲ. ಅಂದಾಡ್ಯಾರೆ ನೀವು ಒಂದು ಸರಿ ವೀಡಿಯೋ ಮಾಡಿ ನಿಮ್ಗೆ ಯಾರು ಬೈದಿರಂದು ಯಾರೂ ಹೇಳೋದಿಲ್ಲ. ಒಬ್ಬರು ಹೇಳೋದು, ಒಂದೇ ಒಂದು ವೈರಿ ಅದನ್ನು ಹೇಳೋದು. ಯಾಕೆಂದರೆ ಆ ವೈರಿ ನಂಗೆ ಸಿಕ್ಕದ್ದು ಮೇ 2017 ಮೇ 1ನೇ ತಾರೀಕಿಗೆ ಆ ವೈರಿ ನಂಗೆ ಸಿಕ್ಕದ್ದು. ಅದು ಯಾಕೆಂದ್ರೆ ನಮ್ಮ ಹೆಂಡತಿ, ಅವ್ರ ಮನೆಯವ್ರು ಬಂದಿರಾ ಮತ್ತೆಂತ ಹೇಳೋದಲ್ಲ. ನಾವೆಂತರೂ ಹೇಳ್ರಿ ಸರ್ ನಿಮ್ಮ ಜಾಗಗಳ ಕಂಡಿದೆಯಾ ಅಂಬುದು ಆ ಕಮೆಂಟ್ ನನ್ನ ಸ್ಕ್ರೀನ್ ಶಾಟ್ ಹಿಡಿದು ಬೆಚ್ಕೊಂಡಿದ್ದಾಳೆ. ದುಶ್ಮನ್ ಕಹಾ ಹೇ, ದುಶ್ಮನ್ ಹಮಾರ ಅಡ್ಗೆ ಮನೆ ಮೇ ಹೇ. ಮಾತಾಡ್ರಿ ಸರ್ ನಿಮ್ಮ ಹಣಿ ಬರೋಕೆ ಬೈದು ಕಣಿ ಎಲ್ಲಿ ಕಾಣಿ ಆ ದಿವಸ ಕಮೆಂಟ್ ಹಾಕೋದು ಬೈದಿರಲ್ಲ, ಮತ್ತು ಸುಮ್ಮನೆ ಕಾಣಿ
ಹೀಗೆ. ಮತ್ತು ಹೆಂಡತಿ ಅನ್ನೋದು ಹಾಗೆ ನಮ್ಮನ್ನು ಎಚ್ಚರಿಸ್ಲಿಕ್ಕೆ ಇರುವಂಥದ್ದು. ಯಾವುದೇ ಆದರೂ ಕೂಡ ಎಲ್ಲೇ ಹೊಸ ಐಟಮ್ ತರಲಿ, ಏನೇ ತರಲಿ, ಎಲ್ಲರ ಮನೆಯಲ್ಲೂ ಹೀಗೆ ಅಂದು ಎಣಿಸ್ಕಂತೆ ಹೆಂಡತಿ ಅನ್ನೋದು. ನಮ್ಮ ಮನೆಯಲ್ಲಿ ಒಂದು ಹೊಸ್ತಲ್ಲ. ನಾ ಹೆಂಡತಿ ಬಗ್ಗೆ ಹೆಚ್ಚಾಗಿ ಜೋಕ್ಸ್ ಮಾಡೋದು ಯಾಕೆ ಕೇಳಿದರೆ, ಬೇರೆ ಯಾರ ಬಗ್ಗೆ ಮಾತಾಡಿದ್ರು ಯಾರು ಬೈದರು ಇದು ನಮ್ಮ ಹೆಂಡತಿ ಪಾಪೆ ಅಂತ ಹೇಳುವುದಿಲ್ಲ. ಮೊದಲು ಅವಳು ಕೂಡ ಕಾರ್ಯಕ್ರಮ ಮಾಡ್ತಿದ್ದಾಳೆ, ಇವರು ಸತ್ಯ ರಮೇಶ್ ಸರ್, ಅವಳು ಕೂಡ ಒಳ್ಳೆ ಹಾಡ್ತಿದ್ದಾಳೆ. ಮಗು ಆದಮೇಲೆ ಎಲ್ಲೂ ಕಾರ್ಯಕ್ರಮಕ್ಕೆ ಬರುವುದಿಲ್ಲ. ಹೀಗೆ ಒಬ್ಬರು MC ಮಾಡೋರು ನಮ್ಮ ಪ್ರಣುತ್ರಂತವ್ರು ಕೇಳ್ರಿ, ಮನೋಣ್ಣ ಮೊದಲೆಲ್ಲ ನಿಮ್ಮ ಹೆಂಡತಿ ಕಾರ್ಯಕ್ರಮ ಬರ್ತಿದ್ರಲ್ಲ, ಈಗ ಬರ್ತಿಲ್ಲ? ಇಲ್ಲ ಈಗ ಒಂದು 2-3 ವರ್ಷ ಆಯಿತು ನಮ್ಮ ಹೆಂಡತಿ ಕಾರ್ಯಕ್ರಮಕ್ಕೆ ಬರುವುದಿಲ್ಲ, ನಾನು ಮನೇಲಿ ಬಿಟ್ಟು ಬರ್ತೇನೆ. ನಾನು ಇಷ್ಟೇ ಹೇಳೋದು, ದೇವ್ರಿಗೆ ಸರಿ ಹೇಳೋದು. ಅವ್ರು MC ಮಾಡೋರು ಅಂತ ಹೇಳೋದು ಗೊತ್ತಾ, ಮೊದಲು ಮನುವಂದಾಡಿ ಅವರು ಹೆಂಡತಿ ಜೊತೆ ಬರ್ತಾಯಿದ್ರು, ಈಗ ಅವರು ಹೆಂಡತಿಯನ್ನು ಬಿಟ್ಟು 3 ವರ್ಷ ಆಯ್ತಂದು. ಇದಾರು ಬಿಡಿ, ಕೆಲವು ಸರಿ ಕಾಣಕ್ಕೆ ಅವರಿಗೆ ನಮ್ಮನ್ನು ಹೇಳುವ ಖುಷಿಯ ಬರದಲ್ಲಿ ಇವತ್ತು ನಮ್ಮನ್ನೆಲ್ಲ ನಗಿಸ್ಲಿಕ್ಕಿದ್ದಾರೆ. ಮಾತಿನ ಮರಲ ಮನು ಹೊಂದಾಡಿ ಅಂತ ಯಾವ ಮರಲೋ ಯಾವ ಮಂಡಿ ಪೆಟ್ಟು ಅಂತ ಗೊತ್ತಾತಲ್ಲ. ಇರಲಿ, ಈ ಗೆಂಡದ ಕಾರ್ಯಕ್ರಮದಂಗೆ ಇಷ್ಟೊತ್ತರಿ ವಿಜಿಲ್ ಹಾಕಲಿ, ಯಾರು ಮರಲ ಅಮ್ಕೋ ವಿಜಿಲ್ ಹಾಕಲಿ ಸಾಬೀತು ಮಾಡಿ ಬಿಟ್ರ ಅಣ್ಣ, ನನ್ನನ್ನು ಸಮ ಮರಲ ಅಂತ ಸಾಬೀತು ಮಾಡಿಬಿಟ್ರಿ. ಅಲ್ಲ, ಮೊರಲಂದಲ್ಲಿ ಒಂದ್ಸರಿ ಒಂದು ಗೆಂಡದ ಹಬ್ಬದಂಗೆ ಸಾಬೀತಾಯ್ತದೆ ಅಂತ ಕೇಳಿದ್ರೆ, ಹೀಗೆ ಇವತ್ತೆಲ್ಲ ಅನೌನ್ಸ್ಮೆಂಟ್ ಇರಲಿಲ್ಲ. ಕೆಲವು ಸರಿ ಸಭಾ ಕಾರ್ಯಕ್ರಮ ಆಗುವಾಗ ಇಲ್ಲಿ ಒಂದು ಶಿಸ್ತು ನಾವು ಕಂಡದ್ದು ಏನು ಕೇಳ್ರಿ, ಇಲ್ಲ ಅಲ್ಲೇ ಎಂಥದ್ದು ಡ್ಯಾನ್ಸಿಗೆ ತಯಾರಾಗ್ತಕ್ಕಂಥ ಒಂದು ಗೆಂಡದ ಹಬ್ಬ. ಗೆಂಡಕ್ಕೆಲ್ಲ ಲೇಟ್ ಇತ್ತು, ಅನೌನ್ಸ್ಮೆಂಟ್ ಆತೀತು, ಅವ್ರು ಕರುವುದು ಮಾಡೋದೆಲ್ಲ ಇದ್ದಿತ್ತು. ಇವತ್ತಿಲ್ಲಿ ಸಭಾ ಕಾರ್ಯಕ್ರಮ ಶಿಸ್ತಾಗಲಿಕ್ಕೆ ಒಂದು ಕಾರಣ ಕೇಳಿದ್ರೆ, ದೇವಸ್ಥಾನದಲ್ಲಿ ಏನೇ ಅವಶ್ಯಕತೆಗಳಿದ್ರು ಮೈಕಲ್ಲಿ ಅನೌನ್ಸ್ಮೆಂಟ್ ಇಲ್ಲ. ಕೆಲವೊಮ್ಮೆ ಏನಾಗೋದು ಗೊತ್ತಾ, ನಾವಿಲ್ಲಿ ಮಾತಾಡೋದು, ಅಲ್ಲಿ ಅವ್ರು ಅನೌನ್ಸ್ ಮಾಡ್ತಾ ಇರೋದು. ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಅಲ್ಲಿ ದಯವಿಟ್ಟು ಪೂಜೆ ಭಟ್ರು ಇಲ್ಲಿ ಬಂದು ಕೂತೀರಾ, ಅಲ್ಲೇ ಇರ್ತಾರಲ್ಲ, ಅನೌನ್ಸ್ ಮಾಡೋದು ದಯವಿಟ್ಟು ಒಂದೇಳಿ ಅನೌನ್ಸ್ ಮಾಡಿ. ಒಂದು ದಿವಸ ನಾವು ಬಂದಿದ್ದು ಕಾರ್ಯಕ್ರಮಕ್ಕೆ, ಈಗ ಅಲ್ಲಿ ಮನುವಂದಾಡಿ ಅವರು ದಯವಿಟ್ಟು ಅಲ್ಲಿ ವೇದಿಕೆ ಹತ್ರ ಬಂದಿದ್ದಾರೆ, ದಯವಿಟ್ಟು ವೇದಿಕೆಯಲ್ಲಿರುವಂಥ ಮುಂಭಾಗದಲ್ಲಿರುವಂಥ ಚಪ್ಪಲಿಯನ್ನು ದಯವಿಟ್ಟು ತೆಗೀನಿ, ನಾನು ಮೆಟ್ಕೊಳಕ್ಕೆ ಬಂದಿನಾ, ಅಲ್ಲಿ ದಯವಿಟ್ಟು ತೆಗೀನಿ ಅಂದರೆ. ಹಾಗೆ ಒಂದು ಗೆಂಡದ ಹಬ್ಬದ ಕಾರ್ಯಕ್ರಮಕ್ಕೆ ಹೋಯ್ತು. ಗೆಂಡ ಲೇಟ್ ಆಯ್ತು ಅಂತ ಹೇಳ್ರೆ, ಹೆಂಗೆ ಸರಿ ಅಲ್ಲಲ್ಲೇ ಕೂತ್ರು, ನಾವು ಒಂದು ಬದಿ ಕೂತ್ಕಂತ ಆ ವಾದ್ಯ ಬೇಂಡು ಅದು ಇದು ಶಬ್ದದಂಗೆ, ದರ್ಶನದಂಗೆ, ಚಲ್ಲನ ಗೆದ್ದಂಗೆ, ಗಂಟೆ ಹಂಗೆ, ಶಂಖದಂಗೆ ಏನೇನು ಹೇಳ್ರು ಕೇಂತಿಲ್ಲ. ನಾವು ಮಾತ್ರ ಕೌಂಟ್ರ್ ಹತ್ರ ಕೂತಿತ್ತು. ಅಷ್ಟೊತ್ತಿಗೆ ಅನೌನ್ಸ್ ಮಾಡಿದೆ, ಇಲ್ಲಿ ಆ ಗೆಂಡ ಸೇವೆಗೆ ಬಂದಂಥ ಭಕ್ತಾದಿಗಳು ಯಾರಂತ ಗೊತ್ತಿಲ್ಲ, ಒಂದು ಉಂಗ್ರವನ್ನು ಕಳ್ಕೊಂಡಿದ್ದಾರೆ, ದಯವಿಟ್ಟು ಸಂಬಂಧಪಟ್ಟವರು ತಗೊಂಡು ಹೋಗಿ ಅಂತ. ನಾನು ಅಲ್ಲೇ ಕೂತಿಕೊಂಡು, ಲಾಕ್ಡೌನ್ ಟೈಮ್, ಖರ್ಚಿ ದುಡ್ಡಿಲ್ಲ, ಒಟ್ಟು ಆ ಟೈಮಿಗೆ ಬೆಕ್ಕಿನ ಪುಣ್ಯ ಸಿಕ್ಕ ಹರಿದಿತ್ತು ತಮ್ಮ, ನಂದೇ ಒಂದು ಹೇಳು ಅಂದೇಳಿ ವಾದಿ 2-3 ಸರಿ ಅನೌನ್ಸ್ ಮಾಡ್ರಿ, ಯಾರು ಬತ್ತರೇನೋ ಅಂದೇಳಿ, ಯಾರೂ ಬರಲ್ಲ. ಇಲ್ಲಿ ಒಂದು ಉಂಗ್ರ ಕಳೆದೋದನ್ನ ಭಕ್ತಾದಿಗಳು ಕಳ್ಕೊಂಡದನ್ನು ಯಾರು ತಂದು ಕೊಟ್ಟಿದ್ದಾರೆ, ದಯವಿಟ್ಟು ನೀವು ತಗೊಂಡು ಹೋಗ್ಬೇಕು ಅಂದ್ರೆ. 4-5 ಸರಿ ಆಯಿತು, ಗೆಂಡ ಆಯಿತು, ಉಂಡಾಯಿತು, ಯಾರೂ ಬರಲ್ಲ. ಇನ್ನು ಇದು ಸಿಕ್ಕದ್ದೇ ಚಾನ್ಸ್ ಅಂದು ಹೋಗಿ ಕೌಂಟ್ರಂಗೆ ಹೇಳ್ದಿ, ಸರ್ ಆ ಉಂಗ್ರ ಅಂದ್ರಿ ಅಲ್ಲ ನಂದೇ ಅಂದು, ನಿಮ್ಮದು ಗುರ್ತು ಹೇಳಿ ಅಂದ್ರೆ. ಉಂಗ್ರ ಗುರ್ತ ಹಿಂಗೆ ಆಯ್ಕಮ್ ಸರ್, ಅದೊಂಚೂರು ಕೈಯೆಲ್ಲ ಹಾಕಿ ತೊಳೆದೆಲ್ಲ ಸಮದಿತ್ತು, ಇದು ಆನಿಬಾಲು ಹೋಗ್ಯಂಡ್ರೆ, ಅಯ್ಯೋ ನಾಶಕ ಬಿದ್ದೆ, ಆನಿಬಾಲು ನರಿಬಾಲು ಉಂಗ್ರ ಇರುತ್ತಂದು ಆಗಳಿಗೆ ಗೊತ್ತಾದ ನಂಗೆ. ಆನಿಬಾಲು ಎಂಥದ್ದು ಸರ್ ನಂಗೆ ನೆನಪಿಲ್ಲ, ನನಗೆ 7-8 ಉಂಗ್ರ ಐತಿ, ಯಾವುದೋ ಒಂದು ಹೈಕ ಬಂದಿ, ಒಂದು ಉಂಗ್ರ ಕಳೆದೋದು ಹೌದು ನಂತಂದು. ಸರಿ ಅಷ್ಟೇ ಗುರ್ತಕೇಂಡ್ರೆ, ಅಷ್ಟೇ ಅದು. ಕಡಿಗೆ ಅವ್ರು ಮೈಕ್ ಬಂದು ಮಾಡಿ ಹೇಳ್ರಿ, ನೀವು ನೋಡಿ ಮರ್ಯಾದಸ್ಥರು ಇಂಥ ಪಬ್ಲಿಕ್ಕೆಲ್ಲ ಬಂದು ಹಿಂಗೆ ಸುಳ್ಳು ಹೇಳೋಕೆ ಆಗ ಅಂದ್ರೆ ಎಂತಕ್ಕೆ ಕೇಳಿ, ಅದು ಕೈಗೆ ಹಾಕು ಉಂಗ್ರಲ್ಲ, ಹೆಂಗೆ ಸರ್ ಕಾಲು ಉಂಗ್ರ ಬೆಳ್ಳಿದಂಗೆ. ಓ ಭಗವಂತ, ಅದ್ರ ಮೇಲೆ ನನ್ನ ಅಂಗಿ ಬಿಸಾಡಿಯವರು, ನಾನು ಯಾರು ನಂದಂದು ಹೇಳೋದಿಲ್ಲ. ಅದ್ರ ಮೇಲೆ ಅದೇ ಫಸ್ಟ್ ಅದೇ ಲಾಸ್ಟ್ ಕೈ. ಅದಕ್ಕಾಗಿ ಹೌದೇ ಅದಕ್ಕಾಗಿ ಈ ಹೋದಲ್ಲಿ ಬಂದಲ್ಲಿ ಕೆಲವೊಂದು ವಿಚಾರಗಳು ನಡೆಯುವಂಥದ್ದು. ಆಗಲೇ ನಾನು ಮಾತಾಡ್ತಾ ಮೀಡಿಯಾದ ಬಗ್ಗೆ ಮಾತಾಡಿಬಿಟ್ಟೆ. ಮೀಡಿಯಾದಲ್ಲಿ ಈಗ ಹೆಂಗೆ ಕೇಳ್ರೆ, ಅವರೇ ಹೇಳೋದು, ದ್ರಾಕ್ಷಿ ಹಣ್ಣು ತಿನ್ನಬೇಡಿ ವಿಷ ಹಾಕಿರು, ಸೇಬು ಹಣ್ಣು ತಿನ್ನಬೇಡಿ ವಿಷ ಹಾಕಿರು, ಅನ್ನ ತಿನ್ನಬೇಡಿ ವಿಷ. ಮತ್ತು ಏನು ತಿಂಬುದು ನಾವು? ಮಣ್ಣು ತಿನ್ನಬೇಡಿ ಅಂದ್ರೆ ಇವತ್ತೊಂದು ಕಾಂತಿ, ಹೌದಮ್ರಿ ಯಾರು ಮಕ್ಕಳ ಮಣ್ಣು ತಿಂತಾರೆ, ಇವತ್ತೊಂದು ಕಾಂತಿ ವೀಡಿಯೋ ಮಣ್ಣಿಗೂ ವಿಷ ಹಾಕಿರ, ಮತ್ತು ಏನು ತಿಂದಪ್ಪ? ಮನೆಗೆ ಹೊರ ಹೆಂಡತಿ ಜೀವ ತಿಂತಾಳೆ, ಮೊಬೈಲ್ ಕಂಡ್ರೆ ಏನೂ ತಿನ್ನಬೇಡಿ ಅಂತಾರೆ. ಅದಕ್ಕಾಗಿ ದಯವಿಟ್ಟು ನೀವು ಮೊಬೈಲ್ ಕಂಡು ಏನೂ ಮಾಡಬೇಡಿ. ಇವ್ರೆ ಮೊಬೈಲ್ ಕಂಡು ಏನೂ ಮಾಡಬೇಡಿ. ನಿಮಗೇನು ಕೇಳಬೇಕಾ? ಶಾಲೆಗೆ ಮಾಸ್ಟ್ರ್ ಇರ್ತಾರೆ ಕೇಳಿ, ಇಲ್ಲ ನೆರ್ಮನಿಗೆ ಯಾರು ಇರ್ತಾರೆ ಕೇಳಿ. ಬರೀ ಮೊಬೈಲಂಗೆ ಕಂಡು ಜೀವಮಾನ ಮಾಡಿದವ್ರು ಯಾವತ್ತೂ ಜೀವಮಾನದಂಗೆ ಉದ್ಧಾರ ಆದದ್ದೇ ಇಲ್ಲ. ಮೊನ್ನೆ ಒಬ್ಬ ಮೊಬೈಲಂಗೆ ಹಾಕಿದ, ಏನಂದ್ರೆ ನಿಮ್ಮ ಮನೆಯಲ್ಲಿ ಹಳ್ಳಿ ಇದೆಯೇ, ಹಾಗಾದರೆ ಹೀಗೆ ಮಾಡಿ. ಎಂತ ಮಾಡೋದು? ಕೇರಳದಿಂದ ಪೊದುವಾಳ್ರ ಕರೆಸಿ ಅಷ್ಟಮಂಗಲ ಹಾಕೋದ, ಮನೆಗೆ ಹಳ್ಳಿ ಇತ್ತಂತೇಳಿ. ಗಾಡಿಗೆ 4 ಹಲ್ಲಿ ಇತ್ತು ಮರ್ರಿ, ಯಾರು ಉಪದ್ರ ಅಂತ ಕೇಮ್ದು ಅದನ್ನು. ಹಾಗೇನಲ್ಲಲ್ದ, ಹಲ್ಲಿ ಇದ್ದರೆ ಹೀಗೆ ಮಾಡಿ, ಹೇಗೆ ಮಾಡಿ, ಹೇಗೆ ಮಾಡು, ಹಲ್ಲಿ ಇದ್ದರೆ ಹೇಗೆ ಮಾಡಿ.
ಮನಿ ಬಿಡುವುದಾ, ಗಾಡಿ ಕೇಳುವುದಾ? ಹಾಂ, ಅಲ್ಲಿರೋ ದನ ಕರೋತೀನಿ ಎಮ್ಮಿ ಬಾಲ ಬೀಸಿದ ಎಮ್ಮಿ ಬಾಲುವೆ ಕೊಡ್ತೀರಮ್ಮ, ಹಾಗೆ ಮನೆಯ ಕಿತ್ತಾಕೋದಾ? ಕಾಂಬ ಅಂದ್ಕೊಂಡು ಹಲ್ಲಿ ಇದ್ದರೆ ಏನು ಮಾಡಬೇಕು? ಏನಿಲ್ಲ, ನೀವು ಹಲ್ಲಿ ಇದ್ದರೆ ನಮ್ಮ ಒಂದು ಪ್ರಾಡಕ್ಟನ್ನು ಉಪಯೋಗಿಸಿ ಇದನ್ನು ರಾತ್ರಿ ನಿಮ್ಮ ಗೋಡೆಗೆಲ್ಲ ಹಚ್ಚಿದರೆ ಮತ್ತು ನೀವು ದಿಂಬಿನ ಅಡಿಯನ್ನು ಇಟ್ಟು ಮಲಗಿದರೆ ಹಲ್ಲಿ ನೀವಿದ್ದ ರೂಮಿಗೆ ಬರುವುದಿಲ್ಲ ಅಂದ. ಹೌದಾ ಕಾಂಬ ಅಂತರಿಸಿದೆ. ಒಂದು 250-300 ರೂಪಾಯಿ ಕಾಣ್ತ ಅದಕ್ಕೆ. ಅವ ಎಲ್ಲಿದ್ನೇನೋ ಗೊತ್ತಿಲ್ಲ. ಅವನಿಗೆ ವನದುರ್ಗಿ ಬುದ್ಧಿ ಕೊಟ್ಟರೆ ಸಾಕು. ಅವನದೊಂದು ಚಾನಲ್ ಕೈದಾರ ಸಾಕ್ದೇವ್ರೆ. ಅದು ಯಾರೂ ಸಬ್ಸ್ಕ್ರೈಬ್ ಮಾಡಬೇಡಿ, ನಾ ಹೇಳ್ತೀನಿ ಯಾವ ಚಾನಲ್ ಅಂತ ಹೇಳ್ತೀನಿ. ಹಲ್ಲಿ ಇದ್ದರೆ ಹೀಗೆ ಮಾಡಿ ಅಂತ ಹೇಳಿದೆ. ಅವ ಎಂತ ಸೊಪ್ಪು ಕೊಟ್ಟಿದ್ದ, ಆಯುರ್ವೇದಿಕ್ ಸೊಪ್ಪು ತಂದ ದಿಂಬಿನಡಿ ಇಟ್ಕೊಂಡು ಮನ್ಕಂಡು ಹೊಲ್ಲಿಯೆಲ್ಲ ಭಗವಂತ ಬೆಳಗತ್ತ ಸೊಡ್ಡೆಲ್ಲ ಇಟ್ಟದಪ್ಪ ಆಯ್ತು. ನಾನು ಅದೆಲ್ಲ ಸಿಹಿ ತುಳಸಿ, ರಾಮ್ ತುಳಸಿಯೋ ನಾಯಿ ತುಳಸಿ ಅಂದೆಲ್ಲ ಇತ್ತಲ್ಲ, ಅದು ಯಾವುದೋ ಸೊಪ್ಪು ಜರಿಗೆ ಹಾಕಿ ಕೊಟ್ಟಿದ್ದ. ಎರು ಇಡೀ ತಲ್ದಿಂಬಡಿ ಮುತ್ತಿ ಸೊಡ್ಡೆಲ್ಲ ಹೊರದ ಗಾಯ. ಆ ಬೆಡ್ಶೀಟ್ ಒಗೆದ್ರೂ ಎರುವೆ. ಅದಕ್ಕೋಸ್ಕರ ನೀವು ಯೂಟ್ಯೂಬಲ್ಲಿ ಕಂಡು ಕೆಲವರು ನಮಗೆ ಡಾಕ್ಟ್ರ್ ಯಾರು ಕಂಡ್ರೆ ಯೂಟ್ಯೂಬೇ ಡಾಕ್ಟ್ರ್ ಬಿಟ್ಟರೆ ನಮ್ಮ ನೆರ್ಮನೆಯಲ್ಲಿರುವ ಡಾಕ್ಟ್ರ್ ನಮಗೆ ಡಾಕ್ಟ್ರ್ ಅಲ್ಲ. ಈಗ ನಮಗೆ ಮಾಸ್ಟ್ರ್ ಯಾರು ಕಂಡ್ರೆ ಯೂಟ್ಯೂಬೇ ಮಾಸ್ಟ್ರ್ ಬಿಟ್ಟರೆ ಶಾಲೆಯಲ್ಲಿರುವ ಮಾಸ್ಟ್ರ್ ಪ್ರಿನ್ಸಿಪಾಲ್ ನಮಗೆ ಮಾಸ್ಟ್ರ್ ಅಲ್ಲ. ನಾವು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಮತ್ತು ನಮಗೆ ಸಜೆಷನ್ ಕೊಡುವರು ನಮ್ಮೂರಿನ ಧಾರ್ಮಿಕ ಮುಖಂಡರು, ಹಿರಿಯರು, ಸ್ವಾಮೀಜಿಗಳಲ್ಲ. ನಮಗೆ ಯಾರು ಸ್ವಾಮೀಜಿಗಳು, ಯಾರು ಹಿರಿಯರು ಕಂಡ್ರೆ ಯೂಟ್ಯೂಬೇ ನಮಗೆ ಹಿರಿಯರು. ಆದ್ದರಿಂದ ಮುಂದೊಂದು ದಿವಸ ನಾವು ಶಾಲೆಗೆ ಅಪ್ಲಿಕೇಶನ್ ತುಂಬುವಾಗ ಹೆಸರು ಇಂಥವ, ತಂದೆ ಹೆಸರು ಯೂಟ್ಯೂಬ್, ಅಮ್ಮನ ಹೆಸರು ಗೂಗಲ್ ಅಂತ ಬರೆಯುವಂಥ ಸಂದರ್ಭ ಬಂದೇ ಬರ್ತದೆ ಅಪ್ಲಿಕೇಶನ್. ಹೌದು ಸುಳ್ಳ ಕಾಣಿ. ಯಾಕಂದರೆ ನಾವು ಅಷ್ಟು ಡಿಪೆಂಡ್. ಯಾರೋ ಹೇಳೋದು, ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ, ಹಾಗಾದರೆ ಹೀಗೆ ಮಾಡಿ ಹೇಗೆ ಮಾಡಿ. ನಮ್ಮ ಮಾತನ್ನು ಅವ್ರ ಮಗು ನಮ್ಮ ಮಾತು ಕೇಳದೇ ಇದ್ದರೆ, ಅಥವಾ ನಮ್ಮ ಮಗು ನಮ್ಮ ಮಾತು ಕೇಳದೇ ಇದ್ದರೆ ಚಾನಲ್ ಹುಡುಕೋದಲ್ಲ. ಅದನ್ನೆಲ್ಲ ಕಂಡು ಇದು ಮಾಡಬೇಡಿ. ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ, ದಯವಿಟ್ಟು ಹೆಂಗಸರ ಎಕ್ಸಾಮ್ ಟೈಮಿಗೆ ಒಂದು ನೆನಪಿಟ್ಕೊಳ್ಳಿ, ಇಷ್ಟೇ, ಮತ್ತೇನು ಮಾಡೋಕ್ಕಿಲ್ಲ. ಎಕ್ಸಾಮ್ ಬಂತು, ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳದೇ ಇದ್ದರೆ ದೇವರಿಗೆ ಹರಕೆ ಹೊರೋದು ಬೇಡ, ಏನೂ ಬೇಡ. ಒಂದೇ ಒಂದು ಕೆಲಸ, ನಾನು ಹೇಳೋದನ್ನು ನೆನಪಿಟ್ಕೊಂಡು ಬರೆದು ಬೆಚ್ಕೊಂಡು, ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುತ್ತಿಲ್ಲವೇ, ಮನೆಯಿಂದ ಹೆರಗೋಯ್ನಿ ಇಷ್ಟುದ ಹುಣಸಿ ಅಟ್ರ ತಗೊಂಡು 1/4 ಗಂಟೆ ರಿಪ್ 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 ಕೊಡಿ. ನಿಮ್ಮ ಮಗು ನಿಮ್ಮ ಮಾತು ಕೇಳಿದ್ರೆ ನನ್ನ ಹೆಸರು ನಾಯಿಗೆ ಬೇಚೆ ನೀವು. ಹೌದಾ ಸುಳ್ಳ ಕಾಣಿ. ಮಕ್ಕಳನ್ನೆಲ್ಲ ಯೂಟ್ಯೂಬ್ ಕಂಡು ಬೆಳೆಸುವಂಥದ್ದಲ್ಲ. ಹೌದಲ್ಲ ರಮೇಶ್ ಸರ್, ನಿಮ್ಗೆ ಬರುತ್ತೆ ಸರ್. ನಿಮಗೂ ಕೂಡ ಇದು ಶಾಲೆಯಲ್ಲಿ ಬಹಳಷ್ಟು ಅಭ್ಯಾಸಗಳಾಗಿರ್ಬೋದು. ಯಾಕಂದರೆ ಮಕ್ಕಳಿಗೆ ಹೆದರ್ಸೋಂಗಿಲ್ಲ, ಬೈಯುವಂಗಿಲ್ಲ, ಕೆಮಿ ಹಿಂಡುವಂಗಿಲ್ಲ. ಓ ಅಲ್ಲಲ್ಲ ಅಲ್ಲ, ಪ್ರಮೋಷನ್ ಮಾಡೋಕೆ ನಮ್ಮದು ಅವ್ರದ್ದು ಭಾಳ ಹತ್ತಿರದ ಶಾಲೆ. ಪ್ರಮೋಷನ್ ಮಾಡ್ಬೋದು ಬಿಟ್ಟರೆ ಕಾಂಪಿಟೇಷನ್ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ. ಹೌದು, ಅದಕ್ಕಾಗಿ ಯಾಕಂದರೆ ಅದು ನಮ್ಗೆ ಅನುಭವ. ದ ಬರ್ಡ್ ಆಫ್ ಸೇಮ್ ಫೆದರ್ ಫ್ಲೈಯಿಂಗ್ ಟುಗೆದರ್ ಅಂತೇಳಿ, ಸಮಾನ ಗರಿ ಹಕ್ಕಿಗಳು ಸಮಾನ ಎತ್ತರದಲ್ಲಿ ಹಾರ್ತವೆ ಅಂತೇಳಿ ನಮಗದು ಕಂಡಿದ್ದೇವೆ. ಒಂದು ಚೂರು ಮಕ್ಕಳಿಗೆ ಈಗ ಶಾಲೆಗೆ ಹೆದರ್ಸೆ ಬಂದಾಯಿತು, ಅವರು ಇವರು ಮೀಡಿಯಾ ದೇವರೇ ಶಾಲೆಗೆ ಹೊಡೆದ್ರಿ ಬಡದ್ರಿ ಅಂದೇಳಿ ಅವ್ರ ಮೇಲೆ ಕೇಸ್ ಹಾಕಿ ಮಾಸ್ಟ್ರಿಂದ ದಂಡ ತಗೊಳ್ಳಿ ಅಂದೇಳಿ. ಎಲ್ಲರೂ ಮಾಸ್ಟ್ರ್ ಮಕ್ಕಳಿಗೆ ಬಡದಕ್ಕೆ ದಂಡ ವಸೂಲಿ ಮಾಡೋದೇ ಹೌದಾರೆ, ನಾನು ಪ್ರೈಮರಿಗೆ ಒಂದು ಮಾಸ್ಟ್ರ್ ಮೇಲೆ ಕೇಸ್ ಹಾಕಿ ನನಗೆ ಇವತ್ತು 8-10 ಲಕ್ಷ ಬರಬೇಕು. ನಾನು 1/4 ಗಂಟೆಯಿಂದ ಕೆಳಗೆ ಸಾರಾಣಿಗೆ ಕಣಂಗಾಯ್ತು, ಒಂದು ಚೂರು ಗಾಯ ಆಯ್ತು, ಜಾಗಿಲ್ಲ. ಆದರೆ ಒಂದು ತಿಳ್ಕಣಿ, ಯಾರು ಶಾಲೆ ಹಂಗೆ ಮಾಸ್ಟ್ರ್ ಹತ್ರ ಕೆಮ್ಮಿ ಹಿಂಡ್ಸ್ಕೊಂಡು 2 ಬಡ್ಗಿ ತಿಂದು ಪೆಟ್ಟು ತಿಂದ ಇದು ಮಾಡಿರ್ತಾರೋ, ಹಿಂದಿನ ಬೆಂಚಂಗೆ ಕೂತಿರ್ತಾರೋ, ಅಂಥವರಿಂದಲೇ ಮುಂದೆ ಸಮಾಜದಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಾಗಿ ಸಮಾಜದ ಕಳಸ ಏರುವುದು. ಇದು ನೆನಪಿರಲಿ. ನಾವು ಫಸ್ಟ್ ಬೆಂಚಂಗೆ ಕೂತಾರಲ್ಲ ಎಂತ ಇಲ್ಲ, ಹೆಂಡ್ತಿ ಮಕ್ಕಳು ಅವರು ಇವರು ಅಷ್ಟೆ, ಇಷ್ಟೆ. ಅವರು ಫಸ್ಟ್ ಬೆಂಚಂಗೆ ಕೂಕೊಂಡು ಮಾಸ್ಟ್ರ್ ಹೇಳೋದನ್ನು ಕೇಮ್ದು ಇಷ್ಟೇ. ಎಂತ ಮಾಡಿರಿ, ಬರ್ದ್ಯಾ, ಇದು ಮಾಡಿದೆ, ಹಿಂದೆ ಬೆಂಚ್ ಬರ್ದ್ಯಾ, ಇಲ್ಲ ಸರ್ ಇವತ್ತು ಪುರ್ಸೊತ್ತಲ್ಲ ನಾಳೆ ಬರೀತೀವಿ ಅಂತ ಹೇಳ್ತಾ ಅವ ಹಾಗೆ ಮುಂದೊಯ್ ಮದಿ ಯಾರ ಮೇಲೆ ಈ ಫಸ್ಟ್ ಬೆಂಚಿಗೆ ಇದ್ದವ, ಹಾಯ್ ಇವತ್ತು ದೇವಸ್ಥಾನಕ್ಕಪ್ಪ, ದೇವಸ್ಥಾನಕ್ಕೆ ಬೇಡ, ಇವತ್ತು ಅಭಿಮನಿಗಪ್ಪ. ಒಟ್ಟು ಅವ ಮಾಸ್ಟ್ರ್ ಹೇಳೋದಕ್ಕೆ ಅಂತ ಇಲ್ಲಿ ಹೇಳೋದಕ್ಕೆ ಅಂತ. ಅದೇ ಅವ ಹಿಂದಿನ ಬೆಂಚ್ ದೇವಸ್ಥಾನಕ್ಕಪ್ಪ, ನೀ ಬೇಕಾದ್ರೆ ಹೋಗಿ ನಾನು ನಾಳೆ ಬರ್ತೀವಿ, ಅಷ್ಟು ರೆಡಿಯಾಗಿರ್ತರು. ಗೊತ್ತಾಯ್ತಲ್ಲ. ಯಾಕಂದರೆ ನಮ್ಮಲ್ಲಿ ಮೊನ್ನೆ ಒಬ್ರು ಯಾರೋ ಕೇಳ್ರು, ಅವ ಜೋರು ಹಾರಾಡ್ತಾ ಮರ, ಅವ್ನು ಎಂತ ಮಾಡೋದು ಕೇಳ್ರು, ಅವನಿಗೊಂದು ಮದಿ ಮಾಡಿ ಅಂದಿ ಸಮಾರ್ಥ. ಮತ್ತು ಅವ ಜೋರು ಎದುರು ಉತ್ತರ ಕೊಡ್ತಾ, ನಮ್ಮನೆ ಹೆಣ್ಣು ಮರ್ರೆ ಹೇಳೋದಕ್ಕೆ ಅಂತಿಲ್ಲ, ಬಾಯಿ ಬಂದದ್ದು ಎಂತೆಲ್ಲ ಭಾಷೆ ಮಾತಾಡುತ್ತಾ ಹೆಣ್ಣಿನ ಎಂತ ಮಾಡೋದು ಕೇಳ್ರು, ಆ ಹೆಣ್ಣಿನ ನೆಕ್ಸ್ಟ್ ಬಿಗ್ ಬಾಸಿಗೆ ಸೇರಿಸಿ ಅಂತ. ಮತ್ತೊಬ್ಬ ಕೇಂದ್ರ ನಮ್ಮ ಮನೆ ಗಂಡು ಮರ್ರೆ ಬ್ಯಾಡ್ದಿದ್ದೆಲ್ಲ ವಲ್ಗರ್ ಲ್ಯಾಂಗ್ವೇಜ್, 3rd ರೇಟ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾ ಹಡಿ ಮಾತಾಡುತ್ತೆ, ಎಂತ ಮಾಡೋದು ಕೇಳಿ ಅವನ ಜೀ ಕನ್ನಡ ಕಾಮಿಡಿ ಕೆಲ ಸೇರಿಸಿ ಅಂದೆ. ಈಗ ಅಲ್ಲಲ್ಲಿ ಆದಂಥ ಕೆಲವೊಂದು ಇದಿರ್ತವೆ ನಮ್ಮ ಹತ್ರ. ಆ ಚಾನಲ್ ಬಗ್ಗೆ ಧಾರಾವಾಹಿ ಬಗ್ಗೆ ಎಲ್ಲ ಮಾತಾಡೋದು ಬಿಟ್ಟಿದೆ. ಒಂದ್ಸರಿ ಧಾರಾವಾಹಿ ಬಗ್ಗೆ ಮಾತಾಡೋದಕ್ಕೆ ಬೆಂಗಳೂರಿಗೆ ಒಂದು ಹೆಂಗಸನ ಹಂಗೆ ಜೋರು ಮಾಡಿತ್ತು, ನಾವು ಧಾರಾವಾಹಿಯವ್ರು ಮರ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಿ ಕೇಳ್ರಿ, ನಾ ಮಾತಾಡೋದಿಲ್ಲ. ನಾ ಮಾತಾಡೋದು ಯಾಕೆ ಕೇಳ್ರಿ, ಯಾವುದೋ ಒಂದು ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಎಂಬರ, ಅದ್ರಂಗೆ 2016 ಅವಳಿ ಬಸರು ಬಂದದ್ದು, ಇನ್ನೂ ಹೆರಲ್ಲ ಅವಳು ಅಷ್ಟೇ. ನಂಗೆ ಅದೇ ಮಂಡಿ ವಿಷಯ, ನಂಗೆ ಮತ್ತೇನು ಬೇಜಾರ ಇಲ್ಲ, ನಾವು ಅಂಥ ವೇದವ್ಯಾಸರು ಬರೋದು ಗಾಂಧಾರಿ ನಾನು ಹೊಟ್ಟೆ ಹೊಡ್ಕೊಂಡು 101 ಮಕ್ಕಳು ಹುಟ್ಟದ್ದನ್ನು ಕೇಂಡಿತ್ತು ಎಲ್ಲ ಮಾಡಿದ್ದು, ಅಷ್ಟು ಮುಂದೆ ಹಾದಿಲ್ಲ. 2016 ಆದ್ದು ಹಂಗಾರೆ ಬೈಕಿ ಮಾಡೋದು ಹೇಗಳಿಕೆ, ಎಷ್ಟು ಸುತ್ತಿನ ಚಕ್ಕೂಲಿ, ಆ ಮಗು ಹೆತ್ತರು ಎಷ್ಟು ದೊಡ್ಡ ತೊಟ್ಲು, ಮರನ ತೊಟ್ಲ, ಕಂಚಿನ ತೊಟ್ಲ, ಎಂತ ತೊಟ್ಲು ಅನ್ನೋದೇ ನಮ್ಮ ಮಂಡಿ ಬಿಸಿ. ಅದ್ರಗಿಂತ ಇನ್ನೊಂದು ಡೇಂಜರ್ ಹೆಂಗೆ ಕೇಳ್ರಿ, 2012 ಮೊಬೈಲ್ ಎಂಗೇಜ್ಮೆಂಟ್ ಆಯ್ತು, ಇವತ್ತಿಗೂ ಮದುವೆ ಮಾಡ್ಕೊಂಬಕಾಯ್ತಲ್ಲ ಅಂಥ ಪರಿಸ್ಥಿತಿ. ಅದನ್ನು ನಾನು ಹೇಳೋದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕಾಗಿ ನೀವು ಮೀಡಿಯಾವೋ ಮತ್ತೊಂದು ಮಕ್ಕಳನ್ನು ನೋಡಿ ಕಲಿಸೋದಕ್ಕಿಂತ ಆದಷ್ಟು
ಮಕ್ಕಳನ್ನು ಇಂಥ ವಿಚಾರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕರ್ಕೊಂಡು ಬನ್ನಿ. ಆಗ ಯಾರೋ ತಟ್ಟುವಟ್ಟು ಜೋಯಿಸರು ಇರಬೇಕು, ಅವ್ರು ಮಾತಾಡ್ತಾ ಹೇಳಿದರು, ಒಂದು ಊರು ಇಂಪ್ರೂವ್ ಆಗಬೇಕಾದ್ರೆ ಕಡೆಗೆ ನಾ ಮಾತಾಡೋದು ಹೆಚ್ಚಾಯ್ತಂತ್ರಿ ಮರ್ರಿ. ಇಲ್ಲ ಕಡೆಗೆ ನಾಳೆ ಅಲ್ಲಿ ಬೇರೆ ಯಾವುದೇ ಹೆಚ್ಚಾದರೂ ಹೇಳೋದಿಲ್ಲ. ಮುಗಿದ ಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಮೀಟಿಂಗ್ ಅಂತ ಇರುತ್ತಲ್ಲ, ಎಲ್ಲ ಟೈಮ್ ಆಯ್ತು ಮರ, ಒಂದು ಮಂಡಿ ಪೆಟ್ಟು ಒಂದು ಮೈಕ್ ಸಿಗ್ತದೆ ಮಾತಾಡ್ದ ಸ್ವಲ್ಪ ಅಲ್ಲ. ನೆಕ್ಸ್ಟ್ ಯಾರು ಹೌದಾ, ಯಾವುದಕ್ಕೆ ವಿಸಿಲ್ ಹಾಕೋ ಅದಕ್ಕೆ ಹಾಕೋದಿಲ್ಲ. ಯಾರು ಹೇಳಿ ಕೊಟ್ಟಾರ ಕಣಗೆ ಒಟ್ಟೆ ಹೊತ್ತಿವನ್ನು ಹಾಕೋದಲ್ಲ. ಯಾರು ಮಕ್ಕಳ ಅದ ಯಾರೋ ನಮ್ಮ ಕ್ಲಾಸ್ಮೇಟೇ ಇಲ್ಲ. ನಮ್ಮ ಹೆಂಡತಿ ಸುದ್ದಿ ಹೇಳಿದೆ, ನಮ್ಮ ಹೆಂಡತಿ ಮನೆ ಇರಕಂತ. ಆಗ ಹೇಳಿದರು, ಒಂದು ಊರು ಇಂಪ್ರೂವ್ ಆಯ್ತಂತಾರೆ, ಹೀಗಿರಬೇಕು ಹಾಗಿರಬೇಕು, ದೇವಸ್ಥಾನ ಇರಬೇಕಂತ ಹೇಳಿದರು. ಹೌದು, ಅವ್ರು ಹೇಳಿದ್ದು ಅಕ್ಷರಶಃ ಸತ್ಯ. ಈಗ ನಾವು ಊರು ಇಂಪ್ರೂವ್ ಆದ್ದನ್ನು ಕಾಮ್ದು ಹೆಂಗೆ ಕೇಳ್ರೆ ಅವ್ರು ಹೇಳಿದ್ರು, ಯಾವುದು ಕೆಲವು ಅಂಗಡಿ ಆಗಬೇಕು, ಕೆಲವು ನೆಟ್ವರ್ಕ್ ಇರಬೇಕು. ಈಗಿನ ಜನ ಊರು ಇಂಪ್ರೂವ್ ಆಯ್ತು ಅಂತೇಳಿ ಹೇಳೋದು ಯಾವಾಗ ಕೇಳಿದರೆ, ಶಾಲೆ ಆಯಿತು ಅಂದರೂ ಹೇಳೋದಿಲ್ಲ, ದೇವಸ್ಥಾನ ಆಯಿತು ಅಂದರೂ ಹೇಳೋದಿಲ್ಲ. ರಸ್ತೆ ಬದಿ ಹೆಂಗೆ ಪ್ರಕಾಶ್ ಅಣ್ಣ ಒಂದು 10 ಬಾರ್ ಹರ್ಕೊಳ್ಳಿ ಹೇಳ್ತಾರೆ, ಆ ಊರು ಎಂತ ಇಂಪ್ರೂವ್ ಆಯ್ತು ಹೋಯ್ತಾ, ಎಷ್ಟು ಇಂಪ್ರೂವ್ ಆಯ್ತು ಹೋಯ್ತಾ. ರಾತ್ರಿ ಎಲ್ಲ ಜನ ಓಡಾಡ್ತಾರೆ, ಎಂತ ಕುಡ್ಕ ರಸ್ತೆ ಬದಿ ಬಿದ್ಕೊಂಡಿದ್ದಾರೆ, ರಾತ್ರಿ ಓಡಾಡಿದೆ ಮತ್ತೆ ಅಂತದ್ದು, ಮತ್ತು ಮನೆಗೆ ಬಾಗಿಲು ತೆಗಿತಾರೆ, ಮರನ ಕಟ್ಟಿಗೆ ಮನ್ಕಣಕ್ಕೆ ಅದಕ್ಕೆ ರಸ್ತೆ ಬದಿಗೆ ಮನ್ಕೊಂಡಿರ್ತಾರೆ. ಊರು ಇಂಪ್ರೂವ್ ಆಗೋದು ಬಾರಿಂದಲ್ಲ, ಊರು ಇಂಪ್ರೂವ್ ಆಗೋದು ಇಂಥ ದೇವಸ್ಥಾನದ ಮಾಡಿನ ಮೇಲೆ ತುದಿಯಂಗೆ ಒಂದು ಕಳಸ ಇಟ್ಟದ್ದೇ ಹೌದಾದ್ರೆ ಅದು ದೇವಸ್ಥಾನ ಇಂಪ್ರೂವ್ ಆಯ್ತು ಅಂತ ಅರ್ಥ. ಹಾಗಾಗಿ ಮತ್ತೆ ನಮ್ಮಲ್ಲಿ ಆಯ್ತು, ನಾನು ಮತ್ತೆ ಮಾತಾಡೋದಿಲ್ಲ, ಯಾಕೆಂದರೆ ಇನ್ನೊಂದು ಸ್ಕಿಟ್ ಇತ್ತು ನಮ್ಮದು, ಅದನ್ನು ಮುಗಿಸಿ ಅರೆಹೊಳೆಯವರಿಗೆ ಬಿಟ್ಟುಕೊಡಬೇಕು. ಅದು ಕೂಡ ತುಂಬ ಶಿಸ್ತುಬದ್ಧವಾದಂಥ ತಂಡ, ಉತ್ತಮವಾದಂಥ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಬಹುಶಃ ಪ್ರತಿ ಜಿಲ್ಲೆಗೂ 2-3 ಬಾರಿ ಹೋಗಿ ಡ್ಯಾನ್ಸನ್ನು ಕೊಟ್ಟಂಥ ತಂಡ. ಅವರನ್ನು ನಾನು ಕಾಯಿಸೋದು ಸರಿಯಲ್ಲ. ಮತ್ತು ನಮ್ಮಲ್ಲಿ ಒಂದು ಅಂತ ಕೇಳಿದರೆ, ಇಂಥ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗುವ ಮುಂಚೆ ನಾವು ಜೋಯಿಸರನ್ನೆಲ್ಲ ಕರೀತು ಊರಿನವರು. ಅವರು ಅಷ್ಟಮಂಗಲವ ಆರೂಢ ಪ್ರಶ್ನೆ ಹಾಕಿ ಹೇಳ್ತಾರೆ, ನೋಡಿ ಈ ಗಣ ಇಲ್ಲಿರಲಿ, ಈ ಗಣ ಇಲ್ಲಿರಲಿ, ಮುಖ್ಯ ದೇವರು ಇಲ್ಲಿರಲಿ, ಇದಕ್ಕೆ ಮಣಿಮಂಚ, ಇದು ಎಡಬದಿಂಗಿರಲಿ, ಇದು ಪಂಜುರ್ಲಿ ಬಲಬದಿಂಗಿರಲಿ, ಇದು ವರ್ತ ಬೈಕಾಡ್ತಿ, ಇದು ಕೊರತಿ ಬೈಕಾಡ್ತಿ, ಇದು ಬಬ್ಬರಿಯ, ಇದು ಉಮಲ್ತಿ, ಇದು ಮಾಕಳ್ತಿ, ಇದು ಮೈದಾಳ್ತಿ, ಇದು ಯಕ್ಷಿ, ಕಲ್ಕುಡ್ಕ, ಹೈಗುಳಿ, ಕುಮರೈಗಳು, ರಕ್ತೈಗಳು, ಕೆಂದೈಗಳು, ಹೆರ್ಗಿನೈಗಳು, ಒಳಗಿನೈಗಳು, ಹೀಂತ್ರೈಗಳು, ಮೂತ್ರೈಗಳು, ಕೆಪ್ಪೈಗಳು, ಹೈರಾಣೈಗಳು, ಹೊರಮಣ್ಣಾಯಿಗಳು, ಅವು ಇವು ಸೂಲದಾಯಿಗಳು, ಕೀಳ್ನಾಯಿಗಳು, ಚೌಡಿ, ಚಿಕ್ಕು, ಹಳಿಯಮ್ಮ, ಲಿಂಗಮ್ಮ, ಕಾಡ್ತಿಯಮ್ಮ, ಮಾಸ್ತಿಯಮ್ಮ, ಅವು ಇವು ಹುಚ್ಚಣ್ಣ, ಪೆಂಗಣ್ಣ, ಬಬ್ಬುಸ್ವಾಮಿ, ಮಾಲ್ದಿದೇವಿ, ಕೊರಗಜ್ಜ, ಇವೆಲ್ಲ ನಮ್ಮಲ್ಲಿರುವಂಥ ದೈವಗಳು. ಅವರೆಲ್ಲ ಹೇಳ್ತಾರೆ, ಈ ದೇವರನ್ನೆಲ್ಲ ಇಲ್ಲಿ ಸ್ಥಾಪನೆ ಮಾಡಿ ಅಂತೇಳಿ. ಭಟ್ರು ಎಲ್ಲ ಆದಮೇಲೆ ಅಲ್ಲಿದ್ದದನ್ನೆಲ್ಲ ಅವರಿಗೆಲ್ಲ ಸೇರಿಸಿ ಕೊಟ್ಟು ಭಟ್ರು ಚೀಲವನ್ನು ಹಿಡ್ಕೊಂಡು ಅವ್ರು ಹೊರಡ್ತಾರೆ. ಅವರು ತಂದಂಥ ಪೂಜಾ ಸಾಮಗ್ರಿಗಳು, ಗಂಟೆ, ಅವನ್ನೆಲ್ಲ ಹಿಡ್ಕೊಂಡು ಹೊರಡುವಾಗ ನಾವೆಲ್ಲ ಭಾಳ ಗಂಭೀರದಂಗೆ ಹಾಪದ ಆದರ್ಶ ಇಟ್ರೆ ಭಟ್ರ ಹತ್ರ ಹೋಯ್ಕೆ ಅಂದು. ಭಟ್ರಕ್ಕೆ ಅಂತ ಏನಂದೇಳಿ, ಬಹುಶಃ ಭಟ್ರಿಗೆ ಹೆದರಿಕೆ, ಇನ್ನೊಂದು ಗಣ ಎಲ್ಲ ಬಿಟ್ಟು ಹೋಯ್ತೇನೋ, ಬಹುಶಃ ಹೆರ್ಗಿದ್ದೊಂದು ಹೈಗುಳಿ ಹೇಳಲಿಯೇನೋ ನಾನು, ಅಥವಾ ನೆತ್ರ ಹೈಗುಳಿದು ಹೇಳಲಿಯೋ, ಅಲ್ಲ ಮಾರಿ ಎಬ್ಬುದು ಗಡಿ ಮಾರಿ ಹೇಳಲಿಲ್ಲ ಏನೋ, ಒಂದು ಭಟ್ರಿಗೆ ಕನ್ಫ್ಯೂಸ್. ಭಟ್ರು ಇನ್ನೆಂತ ಮಾಡೋದಪ್ಪ ಅಂತ ಆಲೋಚನೆ ಮಾಡ್ತಾಯಿರ್ತಾರೆ. ಅಷ್ಟೊತ್ತಿಗೆ ಊರಿನವ್ರು ಹಿರಿಯರೆಲ್ಲ 4 ಜನ ಬಂದ್ಕೊಂಡು ಪಂಜಿನಿ ಹಿಂಗೆ ಹಿಡ್ಕೊಂಡು, ಒಂದು 4 ಜನ ಹೆಂಗಸರ ಊರಿವರೆಲ್ಲ ಬಂದ್ಕೊಂಡು, ಆ ಕುಟುಂಬದವರೆಲ್ಲ ಬಂದ್ಕೊಂಡು, ಭಟ್ರೆ ಏನು ಭಟ್ರೆ ನಿಜವಾಗಿ ಇದ್ದದನ್ನೇ ಅವ್ರು ಹೇಳಿರ್ತಾರೆ. ಆದರೆ ನಮಗೆ ಇನ್ನೂ ಒಂದು, ಆಗಳಿಗೆ ನಾವು ಹಾಂಗೆ ಪೂಜೆ ಮಾಡ್ತಿತ್ತು ಮಾರ್ರೆ, ಆಗಳಿಗೆ ಓಯಿಲಿಂದ ಹಿಂಗೆ ಬಂದು ಇಲ್ಲಿ ಒಳಗೆ ಹೋಗ್ತಿತ್ತು ಮಾರ್ರೆ ಅಂತೇಳಿ ಹೇಳ್ತಾರೆ. ಅದನ್ನು ಕೇಂದ್ರದಲ್ಲಿ ಭಟ್ರು ಎಣಿಸಿರ್ತಾರೆ. ಆದರೆ ನಮ್ಮ ನಿರೀಕ್ಷೆಯೇ ಬೇರೆ. ನಾವು ಕೇಮ್ದೆ ಅಂತ ಗೊತ್ತಾ, ಭಟ್ರೆ ಗೌಲ್ ತಿನ್ಲಕ್ಕ ರಾವ ದೇವಸ್ಥಾನ ಕಳ್ಸಕ್ಕೆ ಕೂರುತ್ತಲ್ಲರಿಗೆ ಆಗ್ತಿಲ್ಲ, ಗೌಲ್ ತಿನ್ಲಕ್ಕ, ಇದೇ ನಮ್ಮ ದೊಡ್ಡ ಯಕ್ಷ ಪ್ರಶ್ನೆ. ಇದನ್ನು ಯಾವ ಭಟ್ರು ನಿರೀಕ್ಷೆ ಮಾಡಿರುವುದಿಲ್ಲ. ಇಲ್ಲ, ಒಳಿಪಾಡಿ ಒಂದು ದೇವಸ್ಥಾನ ಬದಿಗೆ ಒಂದು ಮಾಡಬೇಡಿ ಅಣ್ಣ, ಮತ್ತು ಯಾವ್ದು ಬೇಕಾದ್ರೆ ಮಾಡಿ. ಯಾಕಂದರೆ ನಮ್ಮಲ್ಲಿ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಂದರೆ ಅದಕ್ಕೆ ಅದರದ್ದೇ ಆದಂಥ ಕಟ್ಟುಪಾಡುಗಳಿರ್ತವೆ. ಈಗ ಕೆಲವು ಹರ್ಕಿ ಆಟ ಇತ್ತು, ಹರ್ಕಿ ಹೊರೋದು. ಇಲ್ಲಿ ಚೌಕಿ ಪೂಜಾ, ಈ ರಂಗಸ್ಥಳ ಕಪ್ಪಣೆ ಎಂದಳಿ ಭಾಗವತರ ದೇವರಪ್ಪಣೆ ಎಂದರೆ ಸೈ. ಈ ಪರರಿಂದ ಮಕ್ಕಳು ಬಂದವು ಮನೆ ಉಪ್ಪರಿಗೆ ಮೇಲೆ ಅದು ಟೊಳ್ಳಂದು ಬೀರ್ ಬಾಟ್ಲಿ ಓಪನ್ ಮಾಡೋದು, ಅವು ಹರ್ಕಿ ಅಲ್ಲಿಗೆ ಮುಗೀತು. ಇದು ಸತ್ಯ, ಇದನ್ನು ಕಂಡುಕೊಂಡಿದ್ದೆ ನಾನು, ಗೊತ್ತಾಯ್ತಾ. ಇದು ಹರಕಿ ಅಲ್ಲ. ನೀವೇನೇ ಹರಕಿ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೆ ಆ ಕುಟುಂಬದವರು, ಊರಿನವರು ಎಲ್ಲರೂ ಕೂಡ ಅಲ್ಲಿ ನಿಂತದಿದ್ದರೆ ಅದು ಸಾರ್ಥಕತೆ ಅಂಥೇಳಿ. ಅದಕ್ಕಾಗಿ ಇವತ್ತು ಕುಟುಂಬದವರು, ಊರಿನವರು, ಗ್ರಾಮದವರು, 6 ಮಾಗಣಿ 7 ಗ್ರಾಮದ 10 ಸಮಸ್ತರು ಪೂರಾ ಜನ ಇಲ್ಲಿ ಸೇರಿದ್ದಿದ್ರೆ, ನಿಮ್ಮ ನೇತೃತ್ವದಲ್ಲಿ ಇಂಥ ದೇವಸ್ಥಾನಗಳು ಕಳಶ ಏರಿದ್ದಿದ್ರೆ ಈ ಕಾರ್ಯಕ್ರಮ ಮತ್ತು ಈ ದೈವಿಕ ಸ್ಥಾನ ಸಾರ್ಥಕತೆ ಕಂಡಿತು ಅಂಥೇಳಿ. ಅದಕ್ಕಾಗಿ ಯಾರು ಹೇಳಿದರು, ನೀವು ನಾಳೆ ಬನ್ನಿ, ನಾಡ್ದು ಬನ್ನಿ ಅಂಥೇಳಿ. ಬರ್ತಾ 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 ದೇವಸ್ಥಾನಕ್ಕೆ ಬರುವುದನ್ನು ಕಡಿಮೆ ಮಾಡಬೇಡಿ, ಆದಷ್ಟು ದೇವಸ್ಥಾನಕ್ಕೆ ಬರುವುದನ್ನು ಹೆಚ್ಚಿಗೆ ಮಾಡಿ. 12 ವರ್ಷಕ್ಕೊಮ್ಮೆ ಬಂದು ಬ್ರಹ್ಮಕಲಶಕ್ಕೆ ಮಾತ್ರ ಬರಬೇಡಿ. ಮತ್ತು ಹೋಗ್ತಾ ಬರ್ತಾ ದಾರಿ ಮೇಲೆ ಬೈಕಂಗೆಲ್ಲ ಹೋಗುವರಿದ್ದರೆ, ನಾನು ಅದನ್ನಲ್ಲಿ ಹೇಳಿದೆ ಒಂದು ದಿವಸ, ಅದನ್ನು ತುಂಬ ಕಂಡಿದ್ದೆ ನಾನು. ಈಗಿನ ಹುಡುಗರಿಗೆ ಒಂದು ಕೆಟ್ಟ ಅಭ್ಯಾಸ ಏನಕ್ಕೆ, ದೇವಸ್ಥಾನ ಇದ್ರೆ ಹಾಪತ್ತಿನ ಬೈಕಂಗೆ ಹಾತೇ ಇರ್ತಾನೆ. ನಿಮ್ಗೆ ಆಯ್ದಿರಿ ಹೀಗೆ ಕೈ ಮುಗಿದು ಮಂಡಿ ಕೆಳಗೆ ಹಾಕಿ, ದಯವಿಟ್ಟು ಬೈಕಂಗೆ ಹಾಪತ್ತಿನ ಹಾರ್ನ್ ಹೋಗ್ತದೆ ಪ್ಯಾಂಕ್ ಹಿಂಗೆ. ಏನು ಇವನ ಅಪ್ಪ ಇವನು ಕಂಡಿನಲ್ಲ ದೇವಸ್ಥಾನದೊಳಗೆ ಗರ್ಭಗುಡಿಗೆ, ಅವನು ಪ್ರತಿಷ್ಠೆ ಮಾಡೋದಲ್ಲ. ಹೆಚ್ಚಿನ ಮಕ್ಕಳನ್ನ ಕಾಣಿ ನೀವು ಆದರ್ಶ ಇಟ್ಟರೆ ಬೈಕಂಗೆ ಹಾಪತ್ತಿನ ಪ್ಯಾಂಕ್
ಯಾರು ಇವನು ಹಣ್ಣು ಅನ್ಕೊಂಡಿನ ದೇವಸ್ಥಾನದೊಳಗಲ್ಲ ಹಾಂ ಕಂಬದಡಿ ಅವ ಇದ್ನಲ್ಲ ಇಲ್ಲಲ್ದ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಕೈ ಮುಗಿಕಂತ ಎಣ್ಸ್ರಿ ಯಾರು ನಿಲ್ಲಿ ಕೈ ಬಂಗ. ಅದು ಕೆಲವರಂತೂ ಕಾಣಕ ಅಯ್ಯಯ್ಯೋ ದೇವಸ್ಥಾನ ಎದ್ದು ಹೀಗೆಲ್ಲ ತಿಪ್ಪೈಕಂಡು ಹೀಗೆ ಮಾಡಿ ಅಲ್ಲ ಕೈ ಅಕ್ವೇರೆ ಮಂಗೆ ಮೀನು ಗೋರ್ತಾರೆ ಕಣಿ ಹ್ಯಾಂಗೆ ಮಾಡು ಅವು ಅಂತ ಹುಸಿ ಕಳ್ರಿಲ್ಲ ನೆನ್ಪಿಟ್ಕೊಂಡು. ಅದಲ್ಲ ಅದು ಒಂದು ಸರ್ವಜ್ಞ ವಚನ ಇತ್ತು, ನಂಗೆ ಹೇಳೋಕೆ ನೆನಪಿಲ್ಲ. ಯಾರೋ ದೇವಸ್ಥಾನದ ಎದುರು ನಿಂತು ಅಷ್ಟು ಎತ್ತರವನ್ನು ನೋಡಿ ಕಳಶ ಕಂಡು ಕೈ ಮುಗಿತ ಕಣಿ ಅವ ಅಷ್ಟು ಎತ್ತರದ ಪಾಪ ಮಾಡಿದ ಅಂತ ಅರ್ಥ ಮಾಡ್ರಿ. ಅದಕ್ಕಾಗಿ ಕಳಶ ಕಂಡು ಕೈ ಮುಗಿಕಂತಿಲ್ಲ, ಎದುರು ಗರ್ಭಗುಡಿ ಕಂಡು ಇಷ್ಟ ಸಾಧ್ಯ ಆದ್ರೆ ಅಲ್ಲಿ ಖಾಲಿ ಬಿದ್ದೋಯ್ನಿ. ಕೆಲವ್ರು ಖಾಲಿ ಬೀಳೋದು ಇದಿತ್ತು, ಈ ಸಿಜರಿನ ಅದು ಹೆಂಗೆ ಸರ್ ನಡ್ದಂಗೆ ಹಿಂಗೆ ಖಾಲಿ ಬೀಳೋದು ಹಂಗಲ್ಲ. ಖಾಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಲ್ಲಾಂದ್ರೆ ದೀಡ್ ನಮಸ್ಕಾರ ಮಾಡ್ತಾರಲ್ಲ ಇಲ್ಲಾಂದ್ರೆ ಅಡ್ಡ ಬೀಳಿ. ಅಡ್ಡ ಬಿದ್ದು ಖಾಲಿ ಬೀಳುವುದೇ ಹೋದಾರೆ ಹಿರಿಯರಿ ಬೀಳಿ ದೇವ್ರಿ ಬೀಳಿ ನಿಮ್ಮ ಮಂಡಿ ಕೂದಲು ಒಂದು ನೆಲಕ್ಕೆ ತಾಂಗಿಸಿ. ಯಾಕಂದರೆ ಈ ತಲೆ ಕೂದಲು ಕಪ್ಪಿರುವುದಿತ್ತಲ್ಲ ಇದು ಅಹಂಕಾರದ ಸಂಕೇತ ಇದೆ, ತಮೋಗುಣ ಅಂತ ಹೇಳ್ತಾರೆ ಇದಕ್ಕೆ. ನನ್ನ ಅಹಂಕಾರವನ್ನು ದೇವರೇ ನಿನ್ನ ಎದುರು ಇಟ್ಟಿದೆ, ಅಪ್ಪ ಅಮ್ಮ ನಿಮ್ಮ ಕಾಲ ಮೇಲೆ ನನ್ನ ಅಹಂಕಾರ ಹಾಕಿದೆ, ಇನ್ನು ಅಹಂಕಾರ ಪಡುವುದಿಲ್ಲ ಅನ್ನೋದಕ್ಕೆ ಕಾಲಿಗೆ ಸರಿಯಾಗಿ ಬಿದ್ದು ಉದ್ದಾಂಡ ನಮಸ್ಕಾರ ಹಾಕಿ ನಮ್ಮ ತಲೆಯನ್ನು ಅವ್ರು ಕಲಿತಾಗುವಂಥದ್ದು ಅಲ್ಲ. ಈಗ ಇಲ್ಲದೆ ನಿಮ್ಮ ಸೆಣತೆಲಿ ಕೂದಲೇ ಇರಲಿ ಮರ್ರ ಅಲ್ಲಲ್ಲ, ಆ ಸ್ಥಾನವನ್ನು ಅಲ್ಲಿ ತಾಕ್ಸರ್ ಸಾಕತ್ತೆ. ಅದಕ್ಕಾಗಿ ಖಾಲಿ ಬೀಳುವಂಥ ಸಿಸ್ಟಮ್ ಇರುವಂಥದ್ದು. ಈಗೆಲ್ಲ ನಾವು ಖಾಲಿ ಬೀಳೋದಿಲ್ಲ. ಆಗಳಿಗೆಲ್ಲ ಮಕ್ಕಳು ಹಂಗೆ ಶಾಲೆಗೆ ಹೋಗ್ತೀನಿ ಜೂನ್ 1ಕ್ಕೆ ಮಕ್ಕಳು ಎಲ್ಲರೂ ಖಾಲಿ ಬೀಳೋದು, ಮಗ ಶಾಲೆಗೆ ಹೋಗಿ ಮಗ ಅಂತೇಳಿ ಮಕ್ಕಳೆಲ್ಲರೂ ಅಪ್ಪನ ಕಾಲಿಗೆ ಒಜ್ಜಿ ಖಾಲಿ ಬೀಳೋದು. ಈಗ ಹಂಗಲ್ಲ ಸರ್, ಅಪ್ಪ ಅಬ್ಬಿಯ ಮಕ್ಕಳು ಖಾಲಿ ಬೀಳೋದು. ಮಗ ಒಂದು ವರ್ಷಕ್ಕೆ 70,000 ಫೀಸ್ ಕೊಟ್ಟಿದ್ದೀನಿ, ನಾನು ಮರ್ಯಾದೆ ಉಳಿಸು, ಒಂದು ಶಾಲೆಗೆ ಹೋಗಿ ಬಾ ಮರ್ಯ ಅಕ್ಕ ಕೈ ಮುಗಿತ ನಾವೇ ಖಾಲಿ ಬೀಳೋದು. ಖಾಲಿ ಬೀಳೋ ಸಿಸ್ಟಮೇ ಬದಲಾಯ್ತು. ಇರಲಿ, ಮಾತಾಡ್ತಾ ಹೋದ್ರೆ ಬೇಕಾದಷ್ಟು ಇರುತ್ತೆ. ಅದಕ್ಕಾಗಿ ಯಾಕಂದರೆ ಅನುದಿನದ ಆರೋಗ್ಯದ ಆದಿಯವಿನಗೂ ಹಲವು ದುಮ್ಮಾನಗಳ ಶಮನವಿನಗೂ ಅನುದಿನದ ಆರೋಗ್ಯನಗೂ ಹಲವು ದುಮ್ಮಾನಗಳ ಶಮನವನಗೂ ಚಿಂತೆಂಬ ವ್ಯಾಧಿಗೆ ಔಷಧ ನಗು, ನೋವು ಮರೆಸುವ ಮಾತ್ರೆಯ ನಗು, ದುಗುಡ ದೂರೀಕರಿಸುವ ದಾರಿಯ ನಗು, ಕರಾಳ ನೆರಳಿಗೆ ಬೆಳಕಿನ ಛಾಯೆಯ ನಗು, ಭಗ್ನ ಭಾವಗಳ ಬೆಸೆವ ಕೊಂಡಿಯ ನಗು, ಬತ್ತಿದೆದೆಯ ಭಾವ ಸೆಲೆಯ ನಗು, ಅಲ್ಲಿ ಅಗಣಿತ ತಾರೆಗಳೇ ರಾತ್ರಿಯ ನಗು, ಇಡೀ ಚಂದ್ರನೇ ಆ ಮತ್ತೆ ತಾರೆಗಳ ಜೊತೆಯಾದ ನಗು, ಆ ಮೊದಲ ಮಳೆಯ ಬಿತ್ತಿದ ರೈತನ ನಗು, ಮತ್ತೆ ಈ ಎಲ್ಲ ಹೊಂಬಾಡಿ ಮಂಡಾಡಿಯ ಸಾರ್ವಜನಿಕರು ಭಕ್ತಾದಿಗಳು ಸೇರಿ ಕೈ ಚಪ್ಪಾಳೆ ತಟ್ಟು ಹಲ್ಲಿ ಬೀರಿ ನಕ್ಕರೆ ಅದು ಹೇಳಬಹುದು ಈ ಬ್ರಹ್ಮಕಲಶೋತ್ಸವದ ಸಾರ್ಥಕ ನಗು ಅಂತ ಹೇಳ್ತಾ ಇದನ್ನು ನನ್ನನ್ನು ಸಪೋರ್ಟ್ ಮಾಡಿದ್ದೀರಿ. ಅದೇ ರೀತಿ ಇನ್ನು ಒಂದು ಸ್ಕಿಟ್ ಇದೆ, ಅದನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮಾತಾಡುವ ಸಂದರ್ಭದಲ್ಲಿ ಎಲ್ಲಾದರೂ ಹಲ್ಲು ಮೀರಿ ತುಟಿ ಮೀರಿ ಮಾತಾಡದಿದ್ದರೆ ಹಿರಿಯರು ಪ್ರಾಜ್ಞರು ಎಲ್ಲರಿದ್ದಾರೆ, ಕ್ಷಮೆ ಇರಲಿ ಅಂತ ಹೇಳ್ತೇನೆ. ಯಾಕಂದರೆ ಹಾಸ್ಯ ಮಾಡುವಾಗ ಗಂಡು ಹೆಣ್ಣು ಅಂತ ಮಾತಾಡಬೇಕಾಗ್ತದೆ. ಅದರಿಂದ ಇಲ್ಲಿ ಇರುವವರು ಎಲ್ಲರೂ ಕೂಡ ನಮ್ಮ ತಂದೆ ತಾಯಿ ಸಮಾನ ಅಂತ ಹೇಳ್ತಾ, ಅಕ್ಕ ತಮ್ಮನ ಸಮಾನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.